ಹಲೋ ಸ್ಟೂಡೆಂಟ್ಸ್, ಚಾಪ್ಟರ್ ನಂಬರ್ 3 ಕರೆಂಟ್ ಎಲೆಕ್ಟ್ರಿಸಿಟಿ. ಈಗಾಗಲೇ 4 ಪಾರ್ಟ್ಗಳಲ್ಲಿ ಇದನ್ನು ನೀವು ನೋಡ್ತಾ ಬಂದಿದ್ದೀರಿ. ಇವತ್ತು ಕಾಂಬಿನೇಷನ್ ಆಫ್ ಸೆಲ್ಸ್, ಯಾಕಂದರೆ ಸೆಲ್ಸ್ ಬಗ್ಗೆ ಈಗಾಗಲೇ ನಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಹಾಗಾಗಿ ನಾವು ಸೆಲ್ಸನ್ನು ಕನೆಕ್ಟ್ ಮಾಡಿದಾಗ ಒಂದು ಸೆಲ್ಗೆ ಇನ್ನೊಂದು ಅಥವಾ ಮೋರ್ ದೆನ್ 2 ಸೆಲ್ಸ್ ನಾವು ಸಿಂಪಲ್ ಒಂದು ಕಾಂಬಿನೇಷನ್ಸನ್ನು ಸ್ಟಡಿ ಮಾಡೋಣ, ಸಿಲೆಬಸ್ಸಿಗಿರುವಂಥದ್ದು. ಸೊ ಇವತ್ತು ಕಾಂಬಿನೇಷನ್ ಆಫ್ ಸೆಲ್ಸಲ್ಲಿ 2 ರೀತಿ ಕಾಂಬಿನೇಷನ್ಸು, ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್. ಸೊ ಇವೆರಡನ್ನ ಡಿಸ್ಕಸ್ ಮಾಡೋಣ. ಇನ್ ದ ಲಾಸ್ಟ್ ಕ್ಲಾಸ್ ನೀವು ಹಿಂದಿನ ಕ್ಲಾಸಲ್ಲಿ ಏನು ಕಲ್ತಿದ್ರಿ ಅಂದರೆ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಬಗ್ಗೆ ಕಲ್ತಿದ್ರಿ. ಒಂದು ಸ್ವಲ್ಪ ಅದನ್ನು ರೀಕಾಲ್ ಮಾಡಿಕೊಂಡು, ಯಾಕೆಂದರೆ ಮರ್ತೋಗಿರ್ಬೋದು. ಸೊ ಅಲ್ಲಿ ಏನು ಕಲ್ತಿದ್ವಿ ಅಂದರೆ, ಒಂದು ಸೆಲ್ಲನ್ನು ತೆಗೆದುಕೊಂಡಾಗ ನಾವು ಸರ್ಕ್ಯೂಟ್ ಸಿಂಬಲ್ ಈ ರೀತಿ ಇರುತ್ತೆ. ಈ ಹೈಟ್ ಜಾಸ್ತಿ ಇದೆಯಲ್ಲ, ಈ ಲೈನನ್ನು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಅಂತ ಕರಿತೀವಿ ನಾವು. ಸ್ವಲ್ಪ ಪ್ಲಸ್ಸು ಮೈನಸ್ಸು ಬರಿಬೋದು, ಬರಿದೇ ಇರ್ಬೋದು. ಯೂಸಲಿ ಅದನ್ನು ಅವಾಯ್ಡ್ ಮಾಡಿದ ಕಾರಣ ಏನು ಕೇಳಿದರೆ, ಈಗ ಕನ್ಫರ್ಮ್ ಆಗಿರಬೇಕು. ಸೊ ಯಾವುದರ ಒಂದು ಹೈಟ್ ಜಾಸ್ತಿ ಇದೆಯೋ ಅದು ಪಾಸಿಟಿವ್ ಸೈಡು, ಯಾವುದರ ಹೈಟ್ ಕಡಿಮೆ ಇರುತ್ತೋ ಅದು ನೆಗೆಟಿವ್ ಸೈಡ್ ಅನ್ನುವಂಥದ್ದು. ಸೊ ಸೆಲ್ಲಲ್ಲಿ ಇದಕ್ಕೆ EMF ಅನ್ನು ನಾವು E ಅಂತ ಬರೆದಿರ್ತೀವಿ. ಸೊ ಇಂಟರ್ನಲ್ ರೆಸಿಸ್ಟೆನ್ಸನ್ನು ಸ್ಮಾಲ್ r ಅಲ್ಲಿ ಬರಿತೀವಿ ಅಲ್ವಾ. ಸೊ A ಆ್ಯಂಡ್ B ಆರ್ ದ ಟರ್ಮಿನಲ್ಸ್. ಹಾಗಾಗಿ A ಟರ್ಮಿನಲ್ ಏನಿದೆ ಇದು ಪಾಸಿಟಿವ್ ಟರ್ಮಿನಲ್, B ಟರ್ಮಿನಲ್ ನೆಗೆಟಿವ್. ಗೊತ್ತಾಗುತ್ತಲ್ವ, ಇದರ ಹೈಟು ಕಡಿಮೆ ಇದೆ ಅನ್ನುವಂಥದ್ದು. ಇನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟರ್ಮಿನಲ್ ಆಫ್ ದ ಸೆಲ್ ಇನ್ ಎ ಕ್ಲೋಸ್ಡ್ ಸರ್ಕ್ಯೂಟ್ ಅಂದರೆ, ನಾವು ಅದನ್ನು ಒಂದು ಹೊರಗಡೆಯಿಂದ ಎಕ್ಸ್ಟರ್ನಲಿ ಒಂದು ರೆಜಿಸ್ಟರ್ಗೆ ಅಥವಾ ಒಂದು ಕಂಡಕ್ಟರ್ನ ಕನೆಕ್ಟ್ ಮಾಡಿದಾಗ ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಥ್ರೂ ದ ಸೆಲ್ ಆ್ಯಂಡ್ ಥ್ರೂ ದ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಆಲ್ಸೋ. ಅದಕ್ಕೆ ಕರೆಂಟ್ ಈಸ್ ನಾಟ್ ಈಕ್ವಲ್ಸ್ ಟು 0. ಆವಾಗ ಈ A ಮತ್ತು B ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಿರುತ್ತೆ ಅನ್ನೋದು ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ವಿ. ದಟ್ ಈಸ್ V ಈಕ್ವಲ್ಸ್ ಟು E ಮೈನಸ್ I ಇಂಟು R. I ಅನ್ನೋದು ಕರೆಂಟ್ ಥ್ರೂ ದ ಸೆಲ್ ಅಲ್ವಾ. ಈ V ಇದೆಯಲ್ಲ, V ಇಸ್ ಆಲ್ಸೋ ನೋನ್ ಎಸ್ ದ ಟರ್ಮಿನಲ್ PD, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಲೂ ನಾವು ಅದಕ್ಕೆ ಹೇಳ್ತೀವಿ. ಇಲ್ಲಿ E ಅನ್ನೋದು EMF ಆಫ್ ದ ಸೆಲ್. ಸೊ E ಅನ್ನೋದು EMF, ಆ್ಯಕ್ಚುಲಿ EMF ಬೇರೆ, ಟರ್ಮಿನಲ್ PD ಬೇರೆ. ಸೊ ಈ A ಮತ್ತು B ಯ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದಾಗ ನಾವೇನು ಮಾಡಬೇಕು, EMF ಅಲ್ಲಿ ಆ ಸೆಲ್ಲಲ್ಲಿ ಕರೆಂಟ್ I ಫ್ಲೋ ಆಗ್ತಾ ಇದೆ ಅಂದರೆ I ಇಂಟು R. R ಅನ್ನೋದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. ಸೊ ಅದನ್ನು ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಟರ್ಮಿನಲ್ PD ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A ಆ್ಯಂಡ್ B ಅಂಡ್ ಕರೆಂಟ್ ಈಸ್ ನಾಟ್ ಈಕ್ವಲ್ಸ್ ಟು 0 ಸಿಗುತ್ತೆ. ಅಂದರೆ ಕರೆಂಟ್ 0 ಆದರೆ ಏನಾಗ್ಬಿಡುತ್ತೆ, ಕರೆಂಟ್ 0 ಆದರೆ ಈ ಟರ್ಮ್ ಹೊರಟೋಗುತ್ತೆ. ಸೊ V ಈಕ್ವಲ್ಸ್ ಟು E. ಆವಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸು EMF ಎರಡು ಸೇಮ್ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಇದೊಂದು ಕ್ಲೋಸರ್ ಸರ್ಕ್ಯೂಟ್ ಇದ್ದಾಗ ಮಾತ್ರ ಈ ಎಕ್ಸ್ಪ್ರೆಷನ್ನು V ಈಕ್ವಲ್ಸ್ ಟು E ಮೈನಸ್ IR ಅನ್ನುವಂಥದ್ದು. R is the internal resistance of the cell and I is the current through the cell. ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದಾಗ ಈ ಒಂದು ಈಕ್ವೇಷನ್ ವ್ಯಾಲಿಡ್ ಆಗುತ್ತೆ. ಸೊ ಇಷ್ಟು ವಿಷಯಗಳು ನಮಗೆ ಗೊತ್ತಿದೆ. ಇದಿಷ್ಟು ವಿಷಯಗಳು ನಾವು ಹಿಂದಿನ ಕ್ಲಾಸಲ್ಲೇ ಕಲ್ತಿದ್ದೀವಿ. ಸೊ ಇವತ್ತೇನು ಮಾಡೋಣ ಅಂದರೆ ಸೆಲ್ಸ್ ಇನ್ ಸೀರೀಸನ್ನು ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ಸೆಲ್ಸ್ ಇನ್ ಸೀರೀಸ್ ಅಂದಾಗ ಏನು, ಕನ್ಸಿಡರ್ 2 cells of EMF E1 and E2 with internal resistance R1 and R2. 2 ಸೆಲ್ಗಳನ್ನು ತಗೊಂಡಿದ್ದೀವಿ, ಸಿಂಪಲ್ ಕೇಸು. ಅವನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡೋದು. ಸೊ ಪ್ರತಿ ಸೆಲ್ಲಿಗೆ ಏನಾಗಿದೆ, EMF ಬೇರೆನೇ ಇದೆ ಅಂತ ಗೊತ್ತಾಗುತ್ತೆ. E1 ಇದ್ರೆ ಇದಕ್ಕೆ E2 ಅಂತ ಹೇಳ್ತೀವಿ. ಸೊ ಇಂಟರ್ನಲ್ ರೆಸಿಸ್ಟೆನ್ಸು ಬೇರೆ ಇರ್ಬೋದು, R1 ಇದೆ, ಇನ್ನೊಂದಕ್ಕೆ R2 ಇದೆ ಅನ್ನುವಂಥದ್ದು. ಸೊ ಕಾಂಬಿನೇಷನ್ ಇಸ್ ಲೈಕ್ ದಿಸ್ ವೇ. ಇಲ್ಲಿ ಹೇಗೆ ನಾವು ಅದನ್ನು ಕಂಬೈನ್ ಮಾಡ್ತೀವಿ 2 ಸೆಲ್ಗಳನ್ನು ಅನ್ನೋದು ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನಾವು ABC ಅಂತ ಮಾರ್ಕ್ ಮಾಡಿದ್ವಿ. A ಮತ್ತು B ಮಧ್ಯೆ ಒಂದು ಸೆಲ್ ಇದೆ, ಸೆಲ್ 1 ಅದು. EMF E1 ಇದೆ, ಇಂಟರ್ನಲ್ ರೆಸಿಸ್ಟೆನ್ಸು R1 ಇದೆ. B ಮತ್ತು C ಮಧ್ಯೆ ಇನ್ನೊಂದು ಸೆಲ್ ಇದೆ. ಸೊ ಅಲ್ಲಿ ನೋಡಿ, ಫಸ್ಟ್ ಸೆಲ್ಲಿನ ನೆಗೆಟಿವ್ ಟರ್ಮಿನಲ್ಲು ಸೆಕೆಂಡ್ ಸೆಲ್ಲಿನ ಪಾಸಿಟಿವ್ ಟರ್ಮಿನಲ್ಗೆ ಹೋಗಿದೆ. ಇದಕ್ಕೆ ನಾವು ಸೀರೀಸ್ ಅಂತ ಕರಿತೀವಿ. ನೀವು ಆ ಬ್ಯಾಟ್ರಿ ಸೆಲ್ಲನ್ನು ಯೂಸ್ ಮಾಡ್ತೀವಲ್ಲ, ಬ್ಯಾಟ್ರಿ ಸೆಲ್ ಅಂಗಡಿಯಲ್ಲಿ ಸಿಗುತ್ತಲ್ವ, ಆ ಸೆಲ್ ಯೂಸ್ ಮಾಡಿರುವಂಥ ಟಾರ್ಚನ್ನು ತಗೊಂಡು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಒಂದು ಸೆಲ್ಲನ್ನು ಮುಂದೆ ನಾವು ಪಾಸಿಟಿವ್ ಟರ್ಮಿನಲನ್ನು ಮುಂದಕ್ಕೆ ತಳ್ಳಿದರೆ ಇನ್ನೊಂದು ಸೆಲ್ಲಿಂದು ಪಾಸಿಟಿವ್ ಟರ್ಮಿನಲನ್ನು ತಳ್ತೀವಿ. ಮಧ್ಯೆ ಏನಾಯಿತು, ಒಂದು ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಕೆಂಡ್ ಸೆಲ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಫಸ್ಟ್ ಸೆಲ್ಗೆ ಕನೆಕ್ಟ್ ಆಗುತ್ತಲ್ವ. ಸೊ ದಟ್ ಈಸ್ ಸೀರೀಸ್. ಕನೆಕ್ಟ್ ನೆಗೆಟಿವ್ ಎಲೆಕ್ಟ್ರೋಡ್ ಆಫ್ ದ ಫಸ್ಟ್ ಸೆಲ್ ಟು ಪಾಸಿಟಿವ್ ಎಲೆಕ್ಟ್ರೋಡ್ ಆಫ್ ದ ಸೆಕೆಂಡ್ ಸೆಲ್. ಈಗೇನಾಗುತ್ತೆ, ಸರ್ಕ್ಯೂಟ್ ಕಂಪ್ಲೀಟ್ ಇದೆ ಅನ್ಕೊಳ್ಳೋಣ. ಸೊ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಂಟು ಒಂದು ಲೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಕಂಡಕ್ಟರ್ ಅಥವಾ ಒಂದು ಬ್ರಾಂಚು ಅಂತ ನಾವು ಹೇಳುವಾಗ ಕರೆಂಟ್ ಸೇಮ್ ಇರುತ್ತೆ ಅಲ್ವಾ. ಹಿಂದೆ ನಾನು ನಿಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಎಕ್ಸಾಂಪಲ್ಸ್ ಅನ್ನು ಹೇಳಿದೆ. ಒಂದು 2 ಡಿಫ್ರೆಂಟ್ ಸೈಜಿನ ಪೈಪ್ ಇದೆ ಅನ್ಕೊಳ್ಳಿ. ಸೊ ಅದರಲ್ಲಿ ವಾಟರ್ ಫ್ಲೋ ಎಷ್ಟಾಗ್ಬೋದು, ಯಾವುದೋ ಒಂದು ಮಿನಿಮಮ್ ಇರುತ್ತಲ್ಲ, ಅದು ಅದರಲ್ಲಿ ಫ್ಲೋ ಆಗ್ತಿರುವಂಥ ವಾಟರ್ ಅಷ್ಟೇ ಉಳಿದ ಪೈಪ್ಗಳಲ್ಲಿ ಫ್ಲೋ ಆಗೋಕ್ಕೆ ಸಾಧ್ಯ. ಆಗ ಕರೆಂಟ್ ರಿಮೇನ್ಸ್ ಸೇಮ್.
ಐ ಇಸ್ ದ ಕರೆಂಟ್ ಥ್ರೂ ದ ಕಾಂಬಿನೇಷನ್ ಅಂದ್ಕೊಂಡ್ರೆ, ಸೊ ಐ ಏನಾಗುತ್ತೆ, ಸಿ ಅಲ್ಲಿ ಎಷ್ಟು ಎಂಟರ್ ಆಗುತ್ತೋ ಅಷ್ಟೇ ಎ ಇಂದ ಹೊರಗಡೆ ಬರುತ್ತೆ. ಮತ್ತೆ ಬಿ ದಲ್ಲೂ ಕೂಡ ಅಂದ್ರೆ ಬಿಟ್ವೀನ್ ಎ ಅಂಡ್ ಸಿ ಕೂಡ ಸೇಮ್ ಕರೆಂಟ್ ಇರುತ್ತೆ. ಈಗ ನಾವೇನ್ ಮಾಡುವ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರಲ್ಲ, ಯಾಕೆಂದ್ರೆ ಇವೆಲ್ಲ ಇಲ್ಲಿ ಸೆಲ್ ಇದೆ, ಇಲ್ಲೊಂದು ಸೆಲ್ ಇದೆ, ಅದಕ್ಕೊಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಕೊಳ್ಳೋಣ, ಎ ಪಾಯಿಂಟ್ ಟು ಬಿ ಪಾಯಿಂಟ್ ಟು ಸಿ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ಸ್ ಅನ್ನ ವಿ ಎ, ವಿ ಬಿ ಮತ್ತೆ ವಿ ಸಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ವಿ ಎ, ಇದು ವಿ ಬಿ, ಇದು ವಿ ಸಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಫಸ್ಟ್ ಸೆಲ್ ಇದು. ಸೊ ಎ ಅಂಡ್ ಬಿ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರ್ಬೋದು, ದಟ್ ಈಸ್ ವಿ ಎ ಬಿ ಅಂತ ಬರೆದ್ರೆ ವಿ ಎ ಮೈನಸ್ ವಿ ಬಿ, ವಿ ಎ ಮೈನಸ್ ವಿ ಬಿ ಮಾಡಿದ್ರೆ ನಮಗೆ ಎ ಮತ್ತು ಬಿ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಅನ್ನೋದು ಸಿಗುತ್ತೆ. ಕರೆಕ್ಟಾ? ಸೊ ಅದು ಏನು ಕೇಳಿದ್ರೆ ಆಲ್ರೆಡಿ ನಮ್ಗೆ ಗೊತ್ತಿದೆ, ಎರಡು ಸೆಲ್ಲಿನ ಪೊಟೆನ್ಷಿಯಲ್ ಡಿಫರೆನ್ಸ್ ಬರೆಯೋದು ವಿ ಎ ಬಿ, ಸಿಂಪ್ಲಿ ವಿ ಅಂತ ನಾವು ಫಸ್ಟ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀವಲ್ಲ, ಇಲ್ಲಿ ವಿ ಎ ಬಿ ಯಾಕೆಂದ್ರೆ ಮಾರ್ಕ್ ಮಾಡಿದೀವಿ ಪಾಯಿಂಟ್ಸ್ ಅನ್ನ, ಎ ಮತ್ತು ಬಿ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ. ಸೊ ದಟ್ ಈಸ್ ಫಸ್ಟ್ ಸೆಲ್ಲಿನ ಇ ಎಮ್ ಎಫ್ ಮೈನಸ್ ಐ ಇಂಟು R1 ಅನ್ನೋದು ಫಸ್ಟ್ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಇದನ್ನು ಇಕ್ವೇಶನ್ 1 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಕ್ವೇಶನ್ 1 ಹಾಗೆ ಇರಲಿ ನಮಗೆ. ಈಗ ನೆಕ್ಸ್ಟ್ ಸಿಮಿಲರ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ಸೆಕೆಂಡ್ ಸೆಲ್ ಬಿ ಮತ್ತು ಸಿ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಅನ್ನೋದು. ಸೊ ಅದು ಏನು ಕೇಳಿದ್ರೆ ನಾವು ಬಿ ಮತ್ತು ಸಿ ಅಂದಾಗ ವಿ ಬಿ ಸಿ ಅಂತ ಬರೆದ್ರೆ ಸೊ ವಿ ಬಿ ಮೈನಸ್ ವಿ ಇಂಟು ಸಿ ಅಲ್ವಾ. ಈಗ ಈ ಸೆಲ್ಲಿಗೆ ಬಂದಾಗ ನಾವು ಮತ್ತೆ ಬರೀಬಹುದು ಇಕ್ವೇಶನ್ಸ್ ಏನಂತ, ವಿ ಬಿ ಸಿ ಅನ್ನೋದು ದಟ್ ಈಸ್ ಇ ಎಮ್ ಎಫ್ ಆಫ್ ದ ಸೆಕೆಂಡ್ ಸೆಲ್ ಮೈನಸ್ ಕರೆಂಟ್ ಐ ಇಂಟು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಕೆಂಡ್ ಸೆಲ್ ಐ ಇಂಟು R2. ಸೊ ಎರಡು ಇಕ್ವೇಶನ್ ಸಿಕ್ಕಿದೆ ನಮಗೆ. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಎ ಅಂಡ್ ಸಿ ಆಫ್ ದ ಕಾಂಬಿನೇಷನ್. ಈಗ ನಾವೇನಾಯ್ತು ಸಪರೇಟ್ ಆಗಿ ನೋಡಿದ್ವಿ, ಒಟ್ಟಿಗೆ ಈಗ ಎ ಮತ್ತು ಸಿ ಅನ್ನ ಮಾತ್ರ ಕನ್ಸಿಡರ್ ಮಾಡಿಕೊಂಡ್ರೆ ಎ ಮತ್ತು ಸಿ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಅನ್ನುವಂಥದ್ದು. ಸೊ ಅದಕ್ಕೆ ನಾವೇನು ಬರೀಬೋದು, ವಿ ಎ ಮೈನಸ್ ವಿ ಸಿ, ಮಧ್ಯೆ ಏನೇ ಇರಲಿ ನಮ್ಗೆ ಸಂಬಂಧ ಇಲ್ಲ. ಸೊ ವಿ ಎದಲ್ಲಿ ಎ ಪಾಯಿಂಟಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ, ಸಿ ಪಾಯಿಂಟಲ್ಲಿ ಎಷ್ಟಿದೆ, ಅವೆರಡರ ಡಿಫರೆನ್ಸ್ ಬೇಕು ನಮಗೆ. ಸೊ ದಟ್ ಈಸ್ ವಿ ಎ ಸಿ. ಬಟ್ ಇಲ್ಲೊಂದು ಸುಮ್ಮನೆ ನಾವು ಸಿಂಪಲ್ ಆಗಿ ಏನು ಮಾಡೋಣ ಕೇಳಿದರೆ ಒಂದು ಟೆಕ್ನಿಕನ್ನು ಯೂಸ್ ಮಾಡೋಣ. ಏನದು, ಒಂದು ವಿ ಬಿ ಇದೆಯಲ್ಲ ಅದನ್ನು ಮೈನಸ್ ವಿ ಬಿ ಪ್ಲಸ್ ವಿ ಬಿ ಅಂದರೆ ಏನಾಗುತ್ತೆ, ಸೊ ಇದು 0 ಆಗುತ್ತೆ. ನಾವು ಆ್ಯಡ್ ಮಾಡಿದ್ದೀವಿ ಮತ್ತು ಸಬ್ಟ್ರಾಕ್ಟು ಮಾಡಿದ್ದೀವಿ. ಆ್ಯಕ್ಚುಲಿ ಏನಂತೀವಿ ನಾವು, ಅದು ಅಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುತ್ತಾರೆ. ಬಟ್ ನಾವು ನೋಡಿ ಇಲ್ಲಿ ಮೈನಸ್ ವಿ ಬಿ ಅನ್ನು ತಗೊಂಡಿದ್ದೀನಿ, ಇಲ್ಲಿ ಪ್ಲಸ್ ವಿ ಬಿ ಅನ್ನು ತಗೊಂಡಿದ್ದೀನಿ. ಈ ಇಕ್ವೇಶನ್ಗೆ ಏನೂ ಡಿಸ್ಟರ್ಬ್ ಆಗಿಲ್ಲ, ಯಾಕೆಂದರೆ ನೀವು ಮೈನಸ್ ವಿ ಬಿ ಮತ್ತು ಪ್ಲಸ್ ವಿ ಬಿ ಅನ್ನು ಆ್ಯಡ್ ಮಾಡಿದರೆ 0 ಆಗುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸೇಮ್ ಮ್ಯಾಗ್ನಿಟ್ಯೂಡ್, 0 ಆಗಿಬಿಡುತ್ತೆ. ಉಳಿಯೋದು ವಿ ಎ ಮೈನಸ್ ವಿ ಸಿನೇ. ಬಟ್ ಈ ರೀತಿ ಮಾಡಿದ್ರಿಂದ ನಮಗೊಂದು ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಏನಾಗುತ್ತೆ ನೋಡೋಣ. ಈಗ ಇಕ್ವೇಶನ್ ಇಲ್ಲಿದೆ. ಈಗ ನೋಡಿ ಇದೇನೇನಿದೆ ಇದರಲ್ಲಿ, ವಿ ಎ ಸಿ, ಎ ಮತ್ತು ಸಿ ಮಧ್ಯೆ ಇರುವಂಥ ಪೊಟೆನ್ಷಿಯಲ್. ಹಾಗಾಗಿ ನಾವು ಅದನ್ನು ನೋಡಿದರೆ ವಿ ಆಫ್ ಎ ಮೈನಸ್ ವಿ ಆಫ್ ಬಿ, ನೆಕ್ಸ್ಟ್ ವಿ ಆಫ್ ಬಿ ಮೈನಸ್ ವಿ ಆಫ್ ಸಿ ಇದೆ ಅಲ್ವಾ. ಸೊ ಇವೆರಡನ್ನ ಒಟ್ಟಿಗೆ ನಾವು ನೋಡೋದಾದ್ರೆ ಏನು ಅನ್ಸುತ್ತೆ, ಇಟ್ ಈಸ್ ನಥಿಂಗ್ ಬಟ್ ವಿ ಎ ಮೈನಸ್ ವಿ ಬಿ, ವಿ ಎ ಬಿ, ಇದು ವಿ ಬಿ ಮೈನಸ್ ವಿ ಸಿ, ವಿ ಬಿ ಸಿ ಅಲ್ವಾ. ಸೊ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಫಸ್ಟ್ ಸೆಲ್, ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಸೆಕೆಂಡ್ ಸೆಲ್. ಹಾಗಾಗಿ ನಾವು ಏನು ಬರೀಬೋದು, ವಿ ಎ ಸಿ ಅನ್ನೋದು ಮಧ್ಯೆ ಪ್ಲಸ್ ಇದೆ ನೋಡಿ, ಅಬ್ಸರ್ವ್ ಮಾಡಿ, ವಿ ಎ ಬಿ ಪ್ಲಸ್ ವಿ ಬಿ ಸಿ. ಈಗ ವಿ ಎ ಬಿ ಮತ್ತು ವಿ ಬಿ ಸಿ ವ್ಯಾಲ್ಯೂಸ್ ಗೊತ್ತಿದೆ ನಮಗೆ. ಹಾಗಾಗಿ ಆ ಇಕ್ವೇಶನ್ 1 and 2 ವ್ಯಾಲ್ಯೂಸ್ ಅನ್ನು ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಎ ಸಿ ಈಕ್ವಲ್ಸ್ ಟು E1 ಮೈನಸ್ IR1 ಫಸ್ಟ್ ಸೆಲ್ಲಿಂದು, E2 ಮೈನಸ್ IR2 ಸೆಕೆಂಡ್ ಸೆಲ್ಲಿಂದು. ಕರೆಕ್ಟಾ? ಓಕೆ, ಸೊ E1 ಪ್ಲಸ್ E1 ಪ್ಲಸ್ E2 ಈ ಕಡೆ ತಗೊಂಡ್ಬಿಡೋಣ. ಸೊ ಮೈನಸ್ IR1 ಮೈನಸ್ R2ದಲ್ಲಿ ಐ ಕಾಮನ್ ತಗೊಂಡ್ರೆ, ಬರೀ ಐ ಅಲ್ಲ ಮೈನಸ್ ಐ ಅನ್ನು ಕಾಮನ್ ತಗೊಂಡ್ರೆ R1 ಪ್ಲಸ್ R2 ಒಳಗಡೆ ಉಳಿಯುತ್ತೆ. ಸೊ ಇದನ್ನು ಇಕ್ವೇಶನ್ ನಂಬರ್ 3 ಅಂತ ಹೇಳೋಣ. ಓಕೆ, ಈಗ ಇಕ್ವೇಶನ್ ನಂಬರ್ 3 ನಮ್ಮ ಹತ್ರ ರೆಡಿ ಇದೆ. ಈಗ ನಾವೇನು ಮಾಡುವ ಕೇಳಿದ್ರೆ ಈ ಕಾಂಬಿನೇಷನ್ ನೋಡಿದಾಗ, ಸೊ ವಿ ರಿಪ್ಲೇಸ್ ದ ಕಾಂಬಿನೇಷನ್ ಬೈ ಎ ಸಿಂಗಲ್ ಸೆಲ್ ಬಿಟ್ವೀನ್ ಎ ಅಂಡ್ ಸಿ. ಎ ಮತ್ತು ಸಿ ದಲ್ಲಿ ನಾವು ಒಂದು ಸೆಲ್ಲನ್ನು ತರ್ತೀವಿ. ಆ ಸೆಲ್ ಹೇಗಿರುತ್ತೆ ಕೇಳಿದ್ರೆ ಅದರ ಎ ಎಮ್ ಎಫ್ ನಾವು ಇ ಈಕ್ವಲೆಂಟ್ ಅಂತ ತಗೊಳ್ಳೋಣ. ಯಾಕೆಂದ್ರೆ ಎರಡು ಸೆಲ್ ಮಾಡೋ ಕೆಲಸನ ಅದೊಂದೇ ಸೆಲ್ ಮಾಡಬೇಕು. ಮತ್ತೆ ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗಿರ್ಬೇಕಂದ್ರೆ ಎರಡು ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಈಕ್ವಲೆಂಟ್ ಆಗಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇರಬೇಕು ಅಂತ ಸೆಲ್ಲನ್ನು ಹುಡುಕಿ ಒಂದು ತಂದು ಮಧ್ಯೆ ಇಡೋಣ. ಓಕೆ, ಎಲ್ಲಿ ಬಿಟ್ವೀನ್ ಎ ಆ್ಯಂಡ್ ಸಿ, ಎ ಮತ್ತು ಸಿ ಮಧ್ಯೆ ಈ ಎರಡು ಸೆಲ್ಲನ್ನು ತೆಗೆದು ಬಿಡೋದು. ಒಂದು ಹೊಸ ಸೆಲ್ ಅದು ಹೇಗಿರುತ್ತೆ ಕೇಳಿದರೆ ಅದರ ಇ ಎಮ್ ಎಫ್ ಈ ಎರಡು ಸೆಲ್ಲಿನ ಇ ಎಮ್ ಎಫ್ ಅನ್ನು ಈ ಕಾಂಬಿನೇಷನ್ನಲ್ಲಿ ಎಷ್ಟು ಬರೋಕ್ಕೆ ಸಾಧ್ಯವೋ ಇರಬೇಕು. ಈ ಎರಡು ಕಾಂಬಿನೇಷನ್ ಇದೆಯಲ್ಲ ಸೆಲ್ಲು,
ಕಂಬೈನ್ ಆಗಿದೆಯಲ್ಲ, ಅದರ ಇಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟಿರಬೇಕು ಅಂತ ಸೆಲ್ಲನ್ನು ನಾವು ತೆಗೆದುಕೊಂಡು ಬರೋಣ. ಓಕೆ, ಸೊ ಹಾಗಾಗಿ ಅದರ ಎಮ್ ಎಫ್ ಈಕ್ವಲೆಂಟ್ ಇದೆ, ಇಂಟರ್ನಲ್ ರೆಸಿಸ್ಟೆನ್ಸು ಆರ್ ಈಕ್ವಲೆಂಟ್ ಇದೆ, ನಾವು ಸೆಲ್ಲನ್ನು ರಿಪ್ಲೇಸ್ ಮಾಡಿ ಆಯಿತು. ಈಗ ನಾವೇನು ಮಾಡುವ ಕೇಳಿದರೆ ವಿ ಎ ಸಿ ಏನಪ್ಪ ಡೈರೆಕ್ಟ್ ಬರೀಬೋದು, ಒಂದೇ ಸೆಲ್ ಇದೆ. ಸೊ ಇ ಈಕ್ವಲೆಂಟ್ ಮೈನಸ್ ಐ ಇಂಟು ಆರ್ ಈಕ್ವಲೆಂಟ್, ಐ ಇಸ್ ದ ಕರೆಂಟ್, ಸೇಮ್ ಕರೆಂಟ್, ಆ ಬ್ರಾಂಚ್ ಕಾಂಬಿನೇಷನ್ ಏನಿತ್ತು ಅದರಲ್ಲಿ ಕರೆಂಟ್ ಏನು ಫ್ಲೋ ಆಗ್ತಾ ಇತ್ತು, ಸೇಮ್ ಕರೆಂಟ್. ಓಕೆ, ಈಗ ನಾವೇನು ಮಾಡ್ಬೋದು, ಇಕ್ವೇಶನ್ ಇದು 4 ಕೂಡ ವಿ ಎ ಸಿ, ಇಕ್ವೇಶನ್ 3 ಕೂಡ ವಿ ಎ ಸಿ. ಹಾಗಾಗಿ ಫ್ರಮ್ ಇಕ್ವೇಶನ್ 3 and 4 ಎರಡನ್ನೂ ನಾವು ನೋಡಿದಾಗ ಎರಡು ಕಂಪೇರ್ ಮಾಡ್ಬೋದಲ್ಲ. ಸೊ ಆ ಜಾಗದಲ್ಲಿ ಐ ಇರೋ ಜಾಗದಲ್ಲಿ ಐ ಇದೆ, ವಿ ಎ ಸಿ ಇದೆ, ಉಳಿದಿದ್ದು ಅದೇ ಈಕ್ವಲ್ ಆಗಿರಬೇಕು, ಇಲ್ಲಾಂದ್ರೆ ಹೇಗಾಗಕ್ಕೆ ಸಾಧ್ಯ. ಸೊ ದೇರ್ಫೋರ್ ಬೈ ಇಕ್ವೇಟಿಂಗ್ ಕರೆಸ್ಪಾಂಡಿಂಗ್ ಟರ್ಮ್ ಇ ಈಕ್ವಲೆಂಟ್ ಈಕ್ವಲ್ಸ್ ಟು E1 plus E2. E1 plus E2 ಇದೆ. ಸಿಮಿಲರ್ಲಿ ಆರ್ ಈಕ್ವಲೆಂಟ್ ಈಕ್ವಲ್ಸ್ ಟು R1 plus R2. R1 plus R2 ಅದೇ ಜಾಗದಲ್ಲಿ ಇದೆ. ಏನು ಮಾಡಿದ್ವಿ ನಾವು ಹಾಗಾದರೆ, ಎರಡು ಸೆಲ್ಗಳನ್ನು ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ಈಕ್ವಲೆಂಟ್ ಇ ಎಮ್ ಎಫ್ ಏನು ಬರುತ್ತೆ, ಸಮ್ ಆಫ್ ದ ಇ ಎಮ್ ಎಫ್ ಆಫ್ ಇಂಡಿವಿಜುವಲ್ ಸೆಲ್ಸ್ E1 plus E2 ಬಂತು. ಹಾಗೆಯೇ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಸಮ್ ಆಫ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಇಂಡಿವಿಜುವಲ್ ಇಂಟರ್ನಲ್ ರೆಸಿಸ್ಟೆನ್ಸ್ R1 plus R2 ಕೂಡಿಸಿದ್ರೆ ಈ ಆರ್ ಈಕ್ವಲೆಂಟಿಗೆ ಸಮ ಆಗುತ್ತೆ. ಹಾಗೆ ಈ ಈಕ್ವಲೆಂಟ್ ಅನ್ನೋದು E1 plus E2 ಮಾಡಿದರೆ ಅದಕ್ಕೆ ಈಕ್ವಲ್ ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಒಂದು ಪ್ರಾಬ್ಲಮ್ ನೋಡಿದರೆ ತಕ್ಷಣಕ್ಕೆ ನಮಗೊಂಚೂರು ಹೆಚ್ಚು ಅರ್ಥ ಆಗುತ್ತೆ. 2 cells of EMF 4 volt and 2 volt and internal resistances 2 ohm and 1 ohm are connected in series. Find the equivalent EMF and equivalent internal resistance of the combination. ಬಹಳ ಸಿಂಪಲ್ ಆಗಿ 2 ಸೆಲ್ ಕೊಟ್ಟಿದ್ದಾರೆ, 2 ಇಂಟರ್ನಲ್ ರೆಸಿಸ್ಟೆನ್ಸ್ ಹೇಳಿದ್ದಾರೆ, ನಮಗೆ ಅದರ ಈಕ್ವಲೆಂಟ್ ಇ ಎಮ್ ಎಫ್ ಮತ್ತು ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವೆರಿ ಸಿಂಪಲ್. ಈಗ ಇದನ್ನು ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ನಮಗೆ E1 4 volt, E2 2 volt ಅಂದಿದ್ದಾರೆ, R1 2 ohm, R2 1 ohm ಇದೆ. ವ್ಯಾಲ್ಯೂಸನ್ನು ಹಾಕಿ ವಿಲ್ ಗೆಟ್ E1 4 and E2 is 2, 4 plus 2 that is 6 volt. ಹಾಗಾಗಿ ಈಕ್ವಲೆಂಟ್ ಇ ಎಮ್ ಎಫ್ 6 volt ಅನ್ನೋದು ಗೊತ್ತಾಯಿತು. ಹಾಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ನೋಡ್ಲಿಕ್ಕೆ ಹೋದರೆ R1 plus R2 2 plus 1, ಸೊ ದಟ್ ಈಸ್ 3 ohm. ಹಾಗಾಗಿ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ 3 ohm. ಕರೆಕ್ಟಾ? ಓಕೆ, ಇದು ಅರ್ಥ ಆಯ್ತು ಈಗ ನಮಗೆ. ಸೊ ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಇಫ್ ವಿ ಕನೆಕ್ಟ್ ನೆಗೆಟಿವ್ ಟರ್ಮಿನಲ್ ಆಫ್ ಫಸ್ಟ್ ಸೆಲ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಕೆಂಡ್ ಸೆಲ್ ಇನ್ ಸೀರೀಸ್, ಇದು ಒಂಥರ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕೆಂದ್ರೆ ನಾವು ಫಸ್ಟ್ ಏನು ಮಾಡ್ಕೊಂಡ್ವಿ, ಫಸ್ಟ್ ಸೆಲ್ಲಿನ ನೆಗೆಟಿವ್ಗೆ ಸೆಕೆಂಡ್ ಸೆಲ್ಲಿನ ಪಾಸಿಟಿವ್ ಕನೆಕ್ಟ್ ಮಾಡಿದ್ವಿ. ಬಟ್ ಈಗಲ್ಲ, ಈಗ ಒಂದು ಸೆಲ್ಲನ್ನು ರಿವರ್ಸ್ ಮಾಡ್ಬಿಡೋಣ, ಏನಾಗುತ್ತೆ ಈ ಥರ. ಸೊ ನೋಡಿ, ನೆಗೆಟಿವ್ ಟರ್ಮಿನಲ್ ಆಫ್ ದ ಫಸ್ಟ್ ಸೆಲ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಕೆಂಡ್ ಸೆಲ್ ಒಂದು ರೀತಿ ಉಲ್ಟಾ ಕನೆಕ್ಟ್ ಮಾಡಿದ್ವಿ. ಹೀಗೆ ಮಾಡಿದರೆ ಏನಾಗ್ಬೋದು, ಇ ಈಕ್ವಲೆಂಟ್ ಈಕ್ವಲ್ಸ್ ಟು E1 minus E2. ಯಾವಾಗ ಒಂದು ವೇಳೆ E1 greater than E2 ಇದ್ದರೆ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅರ್ಥ ಇಷ್ಟೇ, ಯಾವುದ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಇದೆ, E1 ಜಾಸ್ತಿ ಇದ್ರೆ ಡಾಮಿನೆಂಟ್ ಆಗುತ್ತೆ, ಆ ಡೈರೆಕ್ಷನ್ದಲ್ಲಿ ತಗೋಗುತ್ತೆ. ಸೊ E2 ದೊಡ್ಡದಿದ್ರೆ ಏನಾಗುತ್ತೆ, ಈ ಡೈರೆಕ್ಷನ್ದಲ್ಲಿ ಕರೆಂಟ್ ಹೋಗ್ತಾ ಇತ್ತು. ಸೊ ಟೋಟಲಿ ಈಕ್ವಲೆಂಟ್ ಇ ಎಮ್ ಎಫ್ ಏನಾಯ್ತು ಹಾಗಾದರೆ E1 minus E2 ಅಂತೇಳಿ. ಗೊತ್ತಾಯ್ತಾ? ಓಕೆ, ಆರ್ ಈಕ್ವಲೆಂಟ್ ಏನಾಗುತ್ತೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ರೆಸಿಸ್ಟೆನ್ಸ್ನ ನೀವು ಯಾವುದೇ ರೀತಿ ಕನೆಕ್ಟ್ ಮಾಡಿ, ರೆಸಿಸ್ಟೆನ್ಸ್ ಇಟ್ ಸೆಲ್ಫ್. ಹಾಗಾಗಿ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಅವ್ರ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆ್ಯಡ್ ಆಗುತ್ತೆ R1 plus R2, ಸೇಮ್ ಆಸ್ ಇಟ್ ಈಸ್ ಪ್ರಿವಿಯಸ್ ಕೇಸಲ್ಲಿ ಆಗಿತ್ತು ಹಾಗೆ ಇರುತ್ತೆ. ಓಕೆನಾ? ಎಸ್. ಈಗ ನೋಡಿ ಇನ್ನೊಂದು ಪ್ರಾಬ್ಲಮ್. 2 cells of EMF 4 volt and 2 volt and internal resistances 2 ohm and 1 ohm are connected in series. ಅಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ, ಇಫ್ ನೆಗೆಟಿವ್ ಟರ್ಮಿನಲ್ ಆಫ್ ಫಸ್ಟ್ ಸೆಲ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ಸೆಕೆಂಡ್ ಸೆಲ್, ವಾಟ್ ಈಸ್ ದ ಈಕ್ವಲೆಂಟ್ ಇ ಎಮ್ ಎಫ್ ಆ್ಯಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್. ನೀವು ಕೇಳ್ಬೋದು, ಸರ್ ಫಸ್ಟ್ ಸೆಲ್ಲಿಗೂ ಹಾಗೆ ಮಾಡ್ಬೋದಿತ್ತಲ್ಲ ಅಂತೇಳಿ. ಇಲ್ಲ, ಯಾವಾಗ ಕನೆಕ್ಟೆಡ್ ಇನ್ ಸೀರೀಸ್ ಮತ್ತೇನು ಹೇಳೋದಿಲ್ವೋ, ದೇ ಆರ್ ಕನೆಕ್ಟೆಡ್ ಇನ್ ಪ್ರಾಪರ್ ವೇ. ಫಸ್ಟ್ ನಾವು ಮಾಡಿದ್ವಲ್ಲ ಆ ಥರ. ಯಾವಾಗ ಅವರು ಈ ರೀತಿ ಕಂಡೀಷನ್ ಕೊಡ್ತಾರೋ, ಇಫ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಫಸ್ಟ್ ಸೆಲ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಕೆಂಡ್ ಸೆಲ್ ಅಂತ ಹೇಳ್ತಾರೋ, ಆವಾಗ ನಾವು ಕೇರ್ಫುಲ್ ಆಗಿ ಆ ಕಾಂಬಿನೇಷನ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿಕೊಂಡು ಅದಕ್ಕೆ ತಕ್ಕದಾದಂಥ ಈಕ್ವಲೆಂಟ್ ಇ ಎಮ್ ಎಫ್, ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಸೆಲ್ಸ್ ಏನಾಗಿದೆ ಅಂದರೆ ಈ ರೀತಿ ಒಂದು ಸೆಲ್ಲನ್ನು ರಿವರ್ಸ್ ಮಾಡಿದ್ದಾರೆ, ಆರ್ಡ್ರಲ್ಲಿ ಇಲ್ಲ. ಸೊ ನೆಗೆಟಿವ್ ಅನ್ನು ಒಟ್ಟಿಗೆ ಕನೆಕ್ಟ್ ಮಾಡಿದ್ದಾರೆ ಅಲ್ವಾ. ಈಗ ನಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ನೋಡ್ಕೊ ಬಂದಿದ್ವಿ. ಇ ಈಕ್ವಲೆಂಟ್ ಈಕ್ವಲ್ಸ್ ಟು E1 minus E2 and R equivalent equals to R1 plus R2. ಸೊ ವ್ಯಾಲ್ಯೂಸ್ ಅನ್ನು ಹಾಕೋಣ. E1 4 volt, E2 2 volt ಅಂದಿದ್ದಾರೆ, R1 2 ohm, R2 1 ohm ಇದೆ. ಸೊ ಏನಾಗುತ್ತೆ ಈಗ ನೋಡಿ, ಈಕ್ವಲೆಂಟ್ ಅಂದರೆ 4 minus 2, E1 ದೊಡ್ಡದಿದೆ, ಸೊ ಹಾಗಾಗಿ 4 minus 2 that is 2 volt. And R equivalent EMF is 2 volt and R equivalent equals to
2 + 1 ರೆಸಿಸ್ಟರ್ನ ಆ್ಯಡ್ ಮಾಡಬೇಕು. ಸೊ ದಟ್ ಈಸ್ 3 ಓಮ್. ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ 3 ಓಮ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಎರಡು ರೀತಿನೂ ನೋಡಿದ್ವಿ ನಾವು. ಸೀರೀಸಲ್ಲಿ ಕನೆಕ್ಟ್ ಮಾಡುವಾಗ ಪಾಸಿಟಿವ್ಗೆ ನೆಗೆಟಿವ್ ಒಂದ್ಸರಿ ನೋಡಿದ್ವಿ, ನೆಗೆಟಿವ್ಗೆ ನೆಗೆಟಿವ್ ಅವ್ರು ಪಾಸಿಟಿವ್ಗೆ ಪಾಸಿಟಿವ್ ಮಾಡಿದ್ರೆ ಸೊ ಅವಾಗ ಏನಾಗುತ್ತೆ ಅನ್ನೋದು ಗೊತ್ತಾಯ್ತು ನಮಗೆ. ಓಕೆ, ನೆಕ್ಸ್ಟ್ ಏನು ಕೇಳಿದರೆ, ಇನ್ನು ಎನ್ ನಂಬರ್ ಆಫ್ ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್, 1, 2 ಅಲ್ಲ 3, 4, 5 ಎಷ್ಟಾದರೂ ಸೆಲ್ಸ್ ಇರ್ಬೋದು. ಆ ರೀತಿ ಲಾರ್ಜ್ ನಂಬರ್ ಆಫ್ ಸೆಲ್ಸನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ಇ ಎಮ್ ಎಫ್ ಏನಾಗುತ್ತೆ, ಲೈಕ್ ದಿಸ್ ವೇ. ಈ ಫಸ್ಟ್ ಸೆಲ್ ಇದು ಇ ಎಮ್ ಎಫ್ E1 ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇದೆ. ಇದು ಸೆಕೆಂಡ್ ಸೆಲ್ಲು ಇ ಎಮ್ ಎಫ್ E2 ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಇದೆ, ಸೋ ಆನ್. ಸೊ nth ಸೆಲ್ಲಿಗೆ ಏನಾಗಿದೆ ಇ ಎಮ್ ಎಫ್ EN ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ RN ಅಂತ ಮಾರ್ಕ್ ಮಾಡಿಕೊಂಡ್ರೆ, ಸೊ ಎಲ್ಲವನ್ನೂ ನಾವು ಆ ಸೀರೀಸಲ್ಲಿ ಕನೆಕ್ಟ್ ಮಾಡಿರೋದು. ಅವಾಗ ಏನಾಗುತ್ತೆ, ಸೊ ಇ ಈಕ್ವಲೆಂಟ್ ಈಕ್ವಲ್ಸ್ ಟು E1 + E2 + ಸೋ ಆನ್ ಅಪ್ ಟು EN. ಅಲ್ಲಿವರೆಗೂ ನಾವು ಅದನ್ನು ಆ್ಯಡ್ ಮಾಡಬೇಕು. ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಏನಾಯ್ತು ಹಾಗಾದರೆ, ಸೊ ಇ ಎಮ್ ಎಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಆ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, R1 + R2 + ಸೋ ಆನ್ RN. ಇಂಟರ್ನಲ್ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಅಬ್ಸರ್ವ್ ಮಾಡಿ ಈ ಪಾಯಿಂಟ್ಸ್ಗಳನ್ನು. ಇದು ಸೀರೀಸಿಗೆ ಸಂಬಂಧಪಟ್ಟಿರುವಂಥದ್ದು. ಈಗ ನೆಕ್ಸ್ಟ್ ಏನು ಕೇಳಿದರೆ, ಸಪೋಸ್ ಈ n ನಂಬರ್ ಆಫ್ ಸೆಲ್ಸೇ ಇದೆ, ಬಟ್ ದೇ ಆರ್ ಐಡೆಂಟಿಕಲ್, ಸಿಮಿಲರ್. ಈಗ ಶಾಪಿಗೆ ಹೋಗಿ ಒಂದು 10 ಸೆಲ್ಸನ್ನು ತಗೊಬರ್ತೀರಿ, ಅಥವಾ 5 ಸೆಲ್ಸ್ ತಂದರೆ ಅನ್ಕೊಳ್ಳಿ ನಿಮ್ಗೆ, ಅದೆಲ್ಲವೂ ಈಕ್ವಲೆಂಟ್. ಯಾಕೆಂದರೆ ಎಲ್ಲವೂ 1.5 ವೋಲ್ಟ್ ಮಾರ್ಕ್ ಆಗಿರುತ್ತೆ. ಅವೆಲ್ಲ ಏನು ಅಂದರೆ ಐಡೆಂಟಿಕಲ್ ಸೆಲ್ಸ್, ದೇ ಆರ್ ಐಡೆಂಟಿಕಲ್ ಸೆಲ್ಸ್. ಸೊ ಅಂಥದನ್ನು ನೀವು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಫಸ್ಟು ಸೆಲ್ಲು ನೋಡಿ, ಇಲ್ಲಿ ಇ ಎಮ್ ಎಫ್ ಎಲ್ಲ ಸೇಮ್ ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸು ಸೇಮ್ ಇದೆ. ಈ ರೀತಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಈಚ್ ಹ್ಯಾವಿಂಗ್ ಇ ಎಮ್ ಎಫ್ E ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ R. ಸೊ ದಟ್ ಈಸ್ ಇ ಈಕ್ವಲೆಂಟ್ ಈಕ್ವಲ್ಸ್ ಟು E + E + E + ಅಪ್ ಟು E. ಎಷ್ಟು ಸೆಲ್ಸ್ ತಗೊಂಡಿದ್ರಿ, 10 ಸೆಲ್ಸ್ ತಗೊಂಡ್ರೆ 10 × E. n ನಂಬರ್ ಆಫ್ ಸೆಲ್ಸ್ ತಗೊಂಡ್ರೆ ಏನಾಗುತ್ತೆ, n × E. ಕರೆಕ್ಟಾ? ಹಾಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, R ಈಕ್ವಲೆಂಟ್ ಈಕ್ವಲ್ಸ್ ಟು R + R + R, ಸೋ ಆನ್ ಅಪ್ ಟು R. ಎಲ್ಲವೂ ಸೇಮ್ ಇಂಟರ್ನಲ್ ರೆಸಿಸ್ಟೆನ್ಸ್. therefore R equivalent equals to n × R. ಕರೆಕ್ಟಾ? ಓಕೆ, ಇದಕ್ಕೂ ಒಂದು ಪ್ರಾಬ್ಲಮ್ ನೋಡಿ. 10 identical cells of EMF 4 volt and internal resistance 1 ohm are connected in series. Find the equivalent EMF and equivalent internal resistance of the combination. ನಂಬರ್ಸ್ ಎಷ್ಟಿದೆ, 10 ಇದೆ. ಎಲ್ಲ ಐಡೆಂಟಿಕಲ್ ಸೆಲ್ಸ್, 4 ವೋಲ್ಟ್ ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್ ಇದೆ. ಅದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ನೀವೇನು ಫೈಂಡ್ ಔಟ್ ಮಾಡಬೇಕು, ಈಕ್ವಲೆಂಟ್ EMF ಆ್ಯಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಅದಕ್ಕೆ ಫಾರ್ಮುಲಾ ಗೊತ್ತಿದೆ ನಮಗೆ. ಸೀರೀಸಲ್ಲಿ ಇ ಈಕ್ವಲೆಂಟ್ ಈಕ್ವಲ್ಸ್ ಟು n × E ಆ್ಯಂಡ್ ಈ R ಈಕ್ವಲೆಂಟ್ ಈಕ್ವಲ್ಸ್ ಟು n × R. ಓಕೆ, ಸೊ EMF 4 ವೋಲ್ಟ್ ಇದೆ, R 1 ಓಮ್ ಇದೆ, ನಂಬರ್ ಆಫ್ ಸೆಲ್ಸ್ 10 ಸೆಲ್ಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ವ್ಯಾಲ್ಯೂಸ್ ಹಾಕಿ, n ನಂಬರು 10 ಇದೆ, EMF 4 ಇದೆ, ಸೊ therefore you will get 40 ವೋಲ್ಟ್. E ಈಕ್ವಲೆಂಟ್ ಈಕ್ವಲ್ಸ್ ಟು 40 ವೋಲ್ಟ್. R ಈಕ್ವಲೆಂಟ್ ಈಕ್ವಲ್ಸ್ ಟು ಏನಾಗುತ್ತೆ, 10 × 1, ಸೊ ದಟ್ ಈಸ್ 10 ಓಮ್. ಕರೆಕ್ಟಾ? ಎಸ್. ಈಗ ಮತ್ತೆ ಇನ್ನೊಂದು ಕಾಂಬಿನೇಷನ್ ನೋಡೋಣ. ಸೆಲ್ಸ್ ಇನ್ ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಕನ್ಸಿಡರ್ 2 cells of EMF E1 and E2 with internal resistances R1 and R2 are connected in parallel. ಪ್ಯಾರಲಲ್ ಕನೆಕ್ಟ್ ಮಾಡೋದು ಅಂದರೆ ಏನು, ನೀವು ಕೆಪಾಸಿಟರ್ನ ಕಲ್ತು ಬಂದಿದ್ದೀರಿ, ಪ್ಯಾರಲಲ್ ಅಂದ್ಕೊಂಡೆ ಗೊತ್ತಾಗುತ್ತೆ ನಿಮಗೆ. ಸೊ ಸೆಲ್ಸ್ ಆರ್ ಕನೆಕ್ಟೆಡ್ ಲೈಕ್ ದಿಸ್ ವೇ. ನೋಡಿ, ಪಾಸಿಟಿವ್ ಟರ್ಮಿನಲ್ಸನ್ನು ಒಂದು ಎಂಡಿಗೆ ತಂದು ಕನೆಕ್ಟ್ ಮಾಡ್ತೀವಿ, 2 ಸೆಲ್ಲಿನ ಪಾಸಿಟಿವ್ ಟರ್ಮಿನಲ್ಸನ್ನು, 2 ಸೆಲ್ಲಿನ ನೆಗೆಟಿವ್ ಟರ್ಮಿನಲ್ಸನ್ನು ಕಾಮನ್ ಆಗಿ ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಇದಕ್ಕೆ ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ಪಾಸಿಟಿವ್ ಟರ್ಮಿನಲ್ಸ್ ಆಫ್ ಬೋತ್ ಸೆಲ್ಸ್ ಆರ್ ಕನೆಕ್ಟೆಡ್ ಟು ದ ಕಾಮನ್ ಪಾಯಿಂಟ್. ಓಕೆ, ಈಗ ಏನಾಗುತ್ತೆ ಕೇಳಿದರೆ, 2 ಸೆಲ್ಗಳಿಂದ ಕರೆಂಟು ಫ್ಲೋ ಆಗುತ್ತೆ. ಪಾಸಿಟಿವ್ ಟರ್ಮಿನಲಿಂದ ಕರೆಂಟ್ಸ್ ಲೀವಿಂಗ್ ದ ಪಾಸಿಟಿವ್ ಟರ್ಮಿನಲ್ಸ್ ಆಫ್ ದ ಸೆಲ್, ಇಲ್ಲಿಂದ ಕರೆಂಟ್ ಹೋಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ ಕೇಳಿದರೆ, ಆ ಕರೆಂಟು ಆ್ಯಡ್ ಆಗುತ್ತೆ ಅಲ್ವಾ ಇಲ್ಲಿ ಬಂದು. ಸೊ ನೋಡಿ, ಈ ಒಂದು ಕರೆಂಟ್ ಇಲ್ಲಿಗೆ ಬರ್ತಾ ಇದೆ, ಈ ಕರೆಂಟು ಇಲ್ಲಿಗೆ ಬರ್ತಾ ಇದೆ. ಸೊ ಎರಡು ಏನಾಗಬೇಕು, ಆ್ಯಡ್ ಆಗಬೇಕು. ಆ ಆ್ಯಡ್ ಆಗಿರುತ್ತೆ ನೋಡಿ, ಸರ್ಕ್ಯೂಟ್ ಕಂಪ್ಲೀಟ್ ಆಗಿ ಇಲ್ಲಿಗೆ ಬರುವಾಗ ಆ್ಯಡ್ ಆಗಿರೋ ಕರೆಂಟ್ ಇಲ್ಲಿ ಬಂದು ಮತ್ತೆ ಸ್ಪ್ಲಿಟ್ ಆಗುತ್ತೆ, I1 I2. ಒಂದು ನೆನ್ಪಿಟ್ಕೊಳ್ಳಿ, ಸೆಲ್ 1ನಿಂದ ಏನು ಕರೆಂಟ್ ಹೋಗಿದೆಯೋ ಅದೇ ಸೆಲ್ 1ಗೆ ರಿಟರ್ನ್ ಆಗಿ ಬರ್ತಾ ಇರುತ್ತೆ. ಹಾಗೆಯೇ ಸೆಲ್ 2ಇಂದ ಏನು ಕರೆಂಟ್ ಹೊರಗಡೆ ಬಂದಿದೆಯೋ ಅದೇ ಕರೆಂಟು ಎಂಟರ್ ಆಗ್ತಾ ಇರುತ್ತೆ. ಕರೆಕ್ಟಾ? ಓಕೆ, ಎಟ್ ಪಾಯಿಂಟ್ B1, ಇಲ್ಲಿ B1 ಪಾಯಿಂಟ್ ಇದೆಯಲ್ಲ, ದೀಸ್ ಕರೆಂಟ್ಸ್ ಫ್ಲೋ ಔಟ್ ಆಸ್ I. ಎರಡು ಕರೆಂಟು ಆ್ಯಡ್ ಆಗಿ I ಕರೆಂಟ್ ಆಗಿ, I ಅಂತ ಮಾರ್ಕ್ ಮಾಡಿದೀವಲ್ಲ, ಸೊ I ಕರೆಂಟ್ ಆಗಿ ಅದು ಹೊರಗಡೆ ಬರುತ್ತೆ. ಮತ್ತು ಇಲ್ಲಿ ರಿಟರ್ನ್ I ಕರೆಂಟ್ ಎಂಟರ್ ಆಗಿ ಸ್ಪ್ಲಿಟ್ ಆಗಿ I1 I2 ಆಗಿ ಸೆಲ್ ಒಳಗಡೆ ಪಾಸ್ ಆಗುತ್ತೆ. ಓಕೆನಾ? ಎಸ್. ಸೊ I = I1 + I2 ಅಂತ ಹೇಳ್ಬೋದು, ನಾವು ಧೈರ್ಯವಾಗಿ ಹೇಳ್ಬೋದು. ಯಾಕೆಂದರೆ ಇವೆರಡು ಆ್ಯಡ್ ಆದರೆ I ಆಗುತ್ತೆ ಅನ್ನೋದು ಗೊತ್ತಾಗಿದೆ ನಮಗೆ. ಓಕೆ,
ಈಗ ಒಂದು ಇಕ್ವೇಶನ್ ಸಿಕ್ಕಿದೆ ನಮಗೆ I is equal to I1 plus I2 ಅಂತೇಳಿ. ಸೊ ನೆಕ್ಸ್ಟ್ ಏನು ಮಾಡುವಾಗ ಕೇಳಿದರೆ ಈ B1 ಮತ್ತು B2 ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ನೋಡೋಣ. ಸೊ ದಟ್ ಈಸ್ VB1 ಆ್ಯಂಡ್ VB2 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಎಲ್ಲಿ ಪೊಟೆನ್ಷಿಯಲ್ ಎಟ್ B1 ಆ್ಯಂಡ್ ಪೊಟೆನ್ಷಿಯಲ್ ಎಟ್ B2. ಕರೆಕ್ಟಾ? ಓಕೆ. ಫಾರ್ ದ ಫಸ್ಟ್ ಸೆಲ್, ಈಗ ಫಸ್ಟ್ ಸೆಲ್ ಎಲ್ಲಿದೆ? ಮೇಲ್ಗಡೆ ಇದೆ. ಸೆಕೆಂಡ್ ಸೆಲ್ ಕೆಳಗಡೆ ಇದೆ. ಫಾರ್ ದ ಫಸ್ಟ್ ಸೆಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ದಟ್ ಈಸ್ ವಿ. ನಾನು VAB ಏನು ಬರೆಯಲ್ಲ, ಯಾಕೆ ಹೇಳಿ ವಿ ಅಂತ ಬರೀತೀನಿ, ಗೊತ್ತಾಗಿರ್ಬೋದು ನಿಮಗೆ. ಸೊ VB1 ಇಲ್ಲಿಯ ಪೊಟೆನ್ಷಿಯಲ್ ಮೈನಸ್ ಇಲ್ಲಿಯ ಪೊಟೆನ್ಷಿಯಲ್ VB2. ಬಟ್ ಇದನ್ನು ವಿ ಅಂತಾನೆ ಬರೆದೆ ನಾನು, ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಅಂತೇಳಿ. ಸೊ ಈಗ ನಾನು ಫಸ್ಟ್ ಸೆಲ್ಲಿಗೆ ಬರೆಯೋದಾದ್ರೆ E1 ಮೈನಸ್ I1 ಕರೆಂಟ್ ಇದರಲ್ಲಿ ಫ್ಲೋ ಆಗ್ತಿದೆ, I1 ಇಂಟು R1. ಓಕೆ. ಈ ಇಕ್ವೇಶನ್ ಅನ್ನ ನಾನೇನು ಮಾಡ್ತೇನೆ ಕೇಳಿದರೆ ಮೈನಸ್ I1 R1 ಆಚೆ ತಗೊಂಡು ಹೋಗ್ತೇನೆ, ವಿ ಅನ್ನ ಈಚೆ ತರ್ತೇನೆ. ಸೊ ಏನಾಯ್ತು? I1 R1 ಈಕ್ವಲ್ಸ್ ಟು E1 ಮೈನಸ್ ವಿ ಆಯ್ತು. ವೆರಿ ಸಿಂಪಲ್ ಅಲ್ವಾ? ನೆಕ್ಸ್ಟ್ ಏನು ಕೇಳಿದ್ರೆ I1 ಅನ್ನ ಇಟ್ಕೊಂತೇನೆ, R1 ಆಚೆ ಕಳಿಸ್ತೇನೆ. ಸೊ ಎರಡಕ್ಕೂ ಬಂದು ಡಿವೈಡ್ ಆಗುತ್ತೆ, ಒಂದಕ್ಕಲ್ಲ ಎರಡಕ್ಕೂ ಡಿವೈಡ್ ಆಗುತ್ತೆ. 2 ಟರ್ಮ್ಸ್ ಇದೆ. ಸೊ ಹಾಗಾಗಿ I1 ಈಕ್ವಲ್ಸ್ ಟು E1 ಮೈನಸ್ ವಿ ಡಿವೈಡ್ ಬೈ R1. ಇದನ್ನು ಇಕ್ವೇಶನ್ ನಂಬರ್ 2 ಅಂತ ತಿಳ್ಕೊಳ್ಳೋಣ. ಓಕೆ, ಎರಡು ಇಕ್ವೇಶನ್ ಸಿಕ್ತು ನಮಗೆ. ಈಗ ನೆಕ್ಸ್ಟ್ ಏನು ಮಾಡುವಾಗ ಕೇಳಿದ್ರೆ ಫಾರ್ ದ ಸೆಕೆಂಡ್ ಸೆಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಏನು ಅವಾಗ? ಸೊ ದಟ್ ಈಸ್ ಒನ್ಸ್ ಅಗೇನ್ VB1 ಮೈನಸ್ VB2. ಇಲ್ಲೂ ಕೂಡ ವಿನೇ ಬರೆದಿದ್ದೀನಿ. ಅವಾಗ ಕೇಳಿದೆ ನಿಮಗೆ ಅರ್ಥ ಆಯ್ತು ಅಂತೇಳಿ. ನೋಡಿ, B1 ಮತ್ತು B2 ಅನ್ನೋದು ಸಿಂಗಲ್ ಕಾಮನ್ ಟರ್ಮಿನಲ್ಸ್. B1 ಇಂದ B2 ಇಂದ ಕರೆಂಟ್ ಹಿಂಗೆ ಹೋಗ್ತಾ ಇದೆ, B2 ಇಂದ ಕರೆಂಟ್ ಈ ಸೆಲ್ ಸೆಕೆಂಡ್ ಸೆಲ್ ಅಲ್ಲಿ ಹೋಗ್ತಾ ಇದೆ. ಬಟ್ ಎರಡು ಟರ್ಮಿನಲ್ಸು ಕನೆಕ್ಟ್ ಆಗಿದೆ. ಯಾವುದು? ಎರಡು ಸೆಲ್ಲಿನ ಪಾಸಿಟಿವ್ ಟರ್ಮಿನಲ್ಸ್ ಒಂದ್ ಕಡೆ, ನೆಗೆಟಿವ್ ಟರ್ಮಿನಲ್ಸ್ ಒಂದ್ ಕಡೆ. ಸೊ ಈ ರೀತಿ ಇದ್ದಾಗ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ನೋಡ್ಬೇಕಾ? ಸೊ ಹಾಗಾಗಿ ಪೊಟೆನ್ಷಿಯಲ್ ಡಿಫರೆನ್ಸ್ ನೀವು ಈ ಸೆಲ್ ಇಂದಾದ್ರೂ ನೋಡಿ ಅಥವಾ ಈ ಸೆಲ್ ಇಂದಾದ್ರೂ ನೋಡಿ, ದೇ ಆರ್ ಸೇಮ್. ಈಗ ಅರ್ಥ ಆಯ್ತಾ? ಸೊ V1 ಅಥವಾ B1 B2 ಆ ಥರ ಎಲ್ಲ ಮಾಡೋ ಅಗತ್ತಿಲ್ಲ. V ಈಕ್ವಲ್ಸ್ ಟು VB1 ಮೈನಸ್ VB2. ಸೊ ನಾವೀಗ ಎರಡನೇ ಸೆಲ್ ಅನ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ನೋಡ್ತಾ ಇದೀವಿ. ಸೊ ದಟ್ ಈಸ್ ಈಕ್ವಲ್ಸ್ ಟು E2 ಮೈನಸ್ I2 ಇಂಟು R2. ಬರೀ ಎರಡನೇ ಸೆಲ್ಲಿನ ಪೊಟೆನ್ಷಿಯಲ್, ಮತ್ತೊಂದು ಸೆಲ್ಲಿಂದ ನೋಡಬಾರ್ದು. ಫಸ್ಟ್ ಸೆಲ್ಲಿಂದ ನೋಡಿದ್ವಿ, ಈಗ ಸೆಕೆಂಡ್ ಸೆಲ್ಲಿಂದ ನೋಡುವಾಗ ಫಸ್ಟ್ ಸೆಲ್ ನೋಡದೇ ಇದ್ರೆ ಆಯ್ತು. ಸೊ V ಈಕ್ವಲ್ಸ್ ಟು E2 ಮೈನಸ್, ಇದು ನೋಡಿ, ಇದೇ ಬೇರೆ ಬ್ರಾಂಚು, ಇದೇ ಬೇರೆ ಬ್ರಾಂಚ್. ಕರೆಕ್ಟಾ? ಓಕೆ, ಇಲ್ಲೂ ಕೂಡ ಏನು ಮಾಡೋಣ? ಮೈನಸ್ I2 R2ನ ಈಚೆ ತೆಗೆದುಕೊಳ್ಳೋಣ. ಸೊ ದಟ್ ಈಸ್ E2 ಮೈನಸ್ ವಿ ಆಯಿತು. ಆ ವಿ ಅನ್ನು ಈಚೆ ತಂದರೆ ಮೈನಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಅದರಿಂದ I2 ಈಕ್ವಲ್ಸ್ ಟು E2 ಮೈನಸ್ ವಿ ಡಿವೈಡ್ ಬೈ R2. ಸೊ ಈ ಜೊತೆಗಿದ್ದ R2 ಏನಾಯಿತು? ಈಚೆ ಬಂದು ಡಿವೈಡ್ ಆಗುತ್ತೆ, ಎರಡು ಟರ್ಮ್ಗೆ ಡಿವೈಡ್ ಆಗುತ್ತೆ. ಸೊ ಇದನ್ನು ಇಕ್ವೇಶನ್ ನಂಬರ್ 3 ಅಂತ ತೆಗೆದುಕೊಳ್ಳೋಣ. ಓಕೆ, ಸೊ ಈಗ ನಮಗೆ 3 ಇಕ್ವೇಶನ್ ಸಿಕ್ಕಿದೆ ಅಲ್ವಾ? ಓಕೆ, 3 ಇಕ್ವೇಶನ್ನಿಂದ ನಾವೇನಾದರೂ ಮಾಡೋಕ್ಕೆ ಸಾಧ್ಯವಾ? ನೋಡೋಣ ಏನು ಮಾಡ್ಬೋದು. ಫಸ್ಟ್ ಇಕ್ವೇಶನ್ I is equal to I1 ಪ್ಲಸ್ I2 ಇದೆ. ಸೆಕೆಂಡ್ ಇಕ್ವೇಶನ್ I1 ಇದೆ. ಥರ್ಡ್ ಇಕ್ವೇಶನ್ I2 ಇದೆ. ಸೊ ಈ ವ್ಯಾಲ್ಯೂಸ್ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾಗಿ ಫ್ರಮ್ ದ ಇಕ್ವೇಶನ್ 1, 2 ಆ್ಯಂಡ್ 3 ವಿ ಕ್ಯಾನ್ ರೈಟ್ I is equal to E1 ಮೈನಸ್ ವಿ ಡಿವೈಡ್ ಬೈ R1. I1 ವ್ಯಾಲ್ಯೂ ಬರೆದಿದ್ದೀವಿ. ಹಾಗೆಯೇ ಇಲ್ಲಿ I2 ವ್ಯಾಲ್ಯೂ E2 ಮೈನಸ್ ವಿ ಡಿವೈಡ್ ಬೈ R2 ಅಂತ ಬರ್ತೀವಿ. ನೆಕ್ಸ್ಟ್ ಏನು ಮಾಡೋಣ? ಈ R1 ಎರಡಕ್ಕೂ ಡಿನಾಮಿನೇಟರು ಸಪರೇಟ್ ಮಾಡೋಣ. E1 ಬೈ R1 ಮೈನಸ್ ವಿ ಬೈ R1. ಇಲ್ಲೂ ಕೂಡ R2 ಏನಾಗಿದೆ? ಎರಡು ಟರ್ಮಿಗೂ ಕಾಮನ್ ಡಿನಾಮಿನೇಟರು. ಸೊ E2 ಬೈ R2 ಮೈನಸ್ ವಿ ಬೈ R2 ಈ ರೀತಿ ಬರೆಯೋಣ. ಓಕೆ, ಈಗ ಈ E1 ಬೈ R1 ಮತ್ತು E2 ಬೈ R2 ಪ್ಲಸ್ ಪ್ಲಸ್ ಇದೆ, ಅದನ್ನು ಒಂದು ಕಡೆ ತೆಗೆದುಕೊಳ್ಳೋಣ. ಸೊ ಹಾಗೆ ಮಾಡಿದರೆ ಮೈನಸ್ ಅನ್ನು ಕಾಮನ್ ತಗೊಂಡ್ರೆ ವಿ ಬೈ R1 ವಿ ಬೈ R2 ಇನ್ನೊಂದು ಕಡೆ ಬರುತ್ತೆ, ಮೈನಸ್ ಇಲ್ಲಿದೆ. ಓಕೆ, ಇಲ್ಲೂ ಕೂಡ ವಿ ಕಾಮನ್ ಇದೆ, ಬಿಟ್ಟರೆ ಮತ್ತೆ ಇಲ್ಲಿ ಯಾವುದು? ಇದು E1 ಇದು E2 R1 R2 ಈ ಥರ ಇದೆ. ಎಲ್ಲೂ ಕಾಮನ್ ತೆಗಿಯೋಕ್ಕಾಗಲ್ಲ, ವಿ ಮಾತ್ರ ಕಾಮನ್ ತೆಗಿಬೋದು. ಸೊ ಮೈನಸ್ ವಿ ಅಂತ ಇಲ್ಲಿ ತಗೊಂಡ್ರೆ ಹೊರಗಡೆ ಇಟ್ಕೊಂಡ್ವಿ ನಾವು. ವಿ ಅನ್ನ ಮೈನಸ್ ಆಗಿ ತೆಗಿಲಿಲ್ಲ, ನಾನು ಆಲ್ರೆಡಿ ಮೈನಸ್ ಹೊರಗಡೆ ತೆಗೆದುಬಿಟ್ಟಿದ್ದೀವಿ ಫಸ್ಟೇ. ವಿ ಅನ್ನ ನ್ಯೂಮರೇಟರಿಂದ ಕಾಮನ್ ಆಗಿ ಹೊರಗಡೆ ತಗೊಂಡ್ರೆ ಇಕ್ವೇಶನ್ ಈ ರೀತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡುವ? ಸೊ ಇಲ್ಲಿ LCM ತೆಗೆದುಕೊಳ್ಳೋಣ. R1 ಇಂಟು R2, ನಮಗೆ R1 ಇಂಟು R2 LCM ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ R2 ಇಂದ ಮಲ್ಟಿಪ್ಲೈ ಮಾಡಿ, ಇದಕ್ಕೆ R1 ಇಂದ ಮಲ್ಟಿಪ್ಲೈ ಮಾಡಿ. ನೋಡಿ, E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಇಂಟು R2. ಇಲ್ಲೂ ಕೂಡ LCM ತಗೊಂಡ್ಬಿಡೋಣ. R1 ಇಂಟು R2 LCM, ಇಲ್ಲಿ R2 ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ R1ಗೆ. ಸೊ R2 ಪ್ಲಸ್ R1 R1 ಪ್ಲಸ್ R2 ಏನು ಡಿಫರೆನ್ಸ್ ಇಲ್ಲ, ಬರೆಯೋದ್ರಲ್ಲಿ ತಪ್ಪಿಲ್ಲ, ಒಂದು ಆರ್ಡರ್ ಇರುತ್ತೆ. ಇಲ್ಲ ಗಲಾಟೆ ಮಾಡಬೇಡಿ, R2 ಪ್ಲಸ್ R1 ಬರೀಬೇಕಿತ್ತಲ್ಲ ಹೇಳಿ. ಸೊ ಇವೆಲ್ಲ ಅಂಡರ್ಸ್ಟುಡ್, ನೀವು PU ದಲ್ಲಿದ್ದೀರಿ, ಗೊತ್ತಾಗುತ್ತೆ R1 ಪ್ಲಸ್ R2 ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡುವ ನಾವು? ಈ ಮೈನಸ್ ವಿ ಇಂಟು R1 ಪ್ಲಸ್ R2 ಇದೆಯಲ್ಲ, ಇದನ್ನು ವಾಪಸ್ ಆಚೆ ತಗೊಂಡು ಹೋಗ್ಬಿಡೋಣ. ಸೊ ಪ್ಲಸ್ ಆಗುತ್ತೆ, ಅದು R1 ಪ್ಲಸ್ R2 ಡಿವೈಡ್ ಬೈ R1 ಇಂಟು R2 ಈಕ್ವಲ್ಸ್ ಟು ಲೈಕ್ ದಿಸ್ ವೇ. ಈ I ಏನಾಯಿತು? ಈಚೆ ಬಂತು, ಮೈನಸ್ ಆಯಿತು. ಮೈನಸ್ ಇರೋ ಈ ವಿ ಇದೆಯಲ್ಲ, ಇದು ಇದ್ರ ಜೊತೆ ಆಚೆ ಹೋಯಿತು, ಪ್ಲಸ್ ಆಯಿತು. I ಪ್ಲಸ್ ಇತ್ತು, ಅಲ್ಲಿ ಈಚೆ ಬಂತು, ಮೈನಸ್ ಆಯಿತು. ಓಕೆನಾ? ಎಸ್.
ಈಗ ವಿ ಜೊತೆಗೆ R1 ಪ್ಲಸ್ R2 ಡಿವೈಡ್ ಬೈ R1 ಇಂಟು R2 ಇದೆ. ಸೊ ಇದನ್ನ ಸಪ್ರೇಟ್ ಮಾಡೋ, ನಮಗೆ ವಿ ಮಾತ್ರ ಉಳ್ಕೋಬೇಕು. ಇದೇನಾಗುತ್ತೆ, ಏನೋ ಒಂದು ನಂಬರ್ ಇದ್ರ ಜೊತೆ ಮಲ್ಟಿಪ್ಲೈ ಇದೆ ಅನ್ಕೊಳ್ಳಿ. ಸೊ ಇದೊಂದು ಎಕ್ಸ್ ಅನ್ಕೊಳ್ಳಿ, ವಿ ಇಂಟು ಎಕ್ಸ್ ಅನ್ಕೊಳ್ಳಿ. ಎಕ್ಸ್ ವಿ ಜೊತೆ ಮಲ್ಟಿಪ್ಲೈ ಇದೆ, ಈಚೆ ಬಂದ್ರೆ ಏನಾಗುತ್ತೆ, ಈಚ್ ಟರ್ಮಿಗೆ ಡಿವೈಡ್ ಆಗುತ್ತೆ. ಗೊತ್ತಲ್ವಾ ನಮಗೆ? ಎಸ್. ಸೊ ಹಾಗಾಗಿ ಏನಾಯ್ತು, ಈ R1 ಪ್ಲಸ್ R2 ಡಿವೈಡ್ ಬೈ R1 ಇನ್ R2 ಇಲ್ಲಿ ಬಂದು ಡಿವೈಡ್ ಆಗುತ್ತೆ. ಫಸ್ಟ್ ಟರ್ಮಿಗೆ ಡಿವೈಡ್ ಆಯಿತು, ಸೆಕೆಂಡ್ ಟರ್ಮ್ ಐ ಮಾತ್ರ ಇತ್ತು, ಅದಕ್ಕೂ ಡಿವೈಡ್ ಆಯಿತು. ಸಿಂಪ್ಲಿಫಿಕೇಶನ್ ಸಾಧ್ಯವ ಇಲ್ಲಿ? ಎಸ್. R1 R2 ಇಲ್ಲಿದೆ, ಅದರ ಡಿನಾಮಿನೇಟ್ರಲ್ಲೂ R1 R2 ಇದೆ. ಕ್ಯಾನ್ಸಲ್ ಮಾಡ್ಬಿಡೋಣ. ಸೊ ಕ್ಯಾನ್ಸಲ್ ಮಾಡಿದರೆ ಉಳ್ಕೊಳ್ಳೋದೇನು? ಸೊ ಯು ವಿಲ್ ಗೆಟ್ E1 R2 ಪ್ಲಸ್ E2 R1 ಡಿವೈಡ್ ಬೈ, ನೋಡಿ R1 ಪ್ಲಸ್ R2 ಉಳ್ಕಂತು ಮೈನಸ್ ಐ ಇಂಟು, ಇಲ್ಲಿ ಡಿನಾಮಿನೇಟರ್ ಅಂದ್ರೆ ಏನರ್ಥ, ಅದು ಇದನ್ನ ನ್ಯೂಮರೇಟರ್ ತಗೋಬಹುದು. ಸೊ R1 R2 ಮೇಲ್ಗಡೆ ಬಂತು, ಮೈನಸ್ ಐ R1 R2 ಡಿವೈಡ್ ಬೈ R1 ಪ್ಲಸ್ R2. ಸೊ ದಿಸ್ ಇಸ್ ಮಾರ್ಕ್ ಎಸ್ ಇಕ್ವೇಶನ್ ನಂಬರ್ 4. ಓಕೆ, ಎಸ್, ಇಕ್ವೇಶನ್ ನಂಬರ್ 4 ನಮ್ಮ ಹತ್ರ ಇದೆ. ಈಗ ಪುನಃ ಈ ಸರ್ಕ್ಯೂಟ್ ಅನ್ನು ನೋಡ್ತಾ ಇದ್ರೆ 2 ಸೆಲ್ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದೀವಿ. ಸೊ ಇಷ್ಟರವರೆಗೆ ನಮ್ಗೆ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸು ಈ B1 ಮತ್ತು B2 ಮಧ್ಯೆ ವಿ ಅಲ್ವಾ ನಾವು ತಗೊಂಡಿರೋದು. ಸೊ ಅದು ಈ ಫಾರ್ಮಿಗೆ ಬಂದು ರೀಚ್ ಆಗಿದೆ. ಈಗ ನಾವೇನು ಮಾಡುವ, ಇಫ್ ಯು ರಿಪ್ಲೇಸ್ ದ ಕಾಂಬಿನೇಷನ್ ಬೈ ಎ ಸಿಂಗಲ್ ಸೆಲ್, ಈ ಕಾಂಬಿನೇಷನ್ ಅನ್ನು ತೆಗೆದು ಒಂದು ಸೆಲ್ ಹಾಕುವ ಬಿಟ್ವೀನ್ B1 ಆ್ಯಂಡ್ B2. ಹೇಗಿರಬೇಕು ಅದು ಅಂದರೆ, ಆ ಸೆಲ್ಲಿನ EMF E ಈಕ್ವಲೆಂಟ್ ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸು R ಈಕ್ವಲೆಂಟ್ ಇರಬೇಕು. ಅವಾಗ ಹೇಳಿದಾಗೇನೆ ಈ ಎರಡು ಪ್ಯಾರಲಲ್ ಅಲ್ಲಿ ಎಷ್ಟು EMF ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಎಷ್ಟು EMF ಇರ್ಬೋದು, ಅದೇ EMF ಇರುವಂಥ ಒಂದು ಸೆಲ್ಲು, ಇವೆರಡು ಪ್ಯಾರಲಲ್ ಇದ್ದಾಗ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿರ್ಬೋದು ಅಷ್ಟೇ EMF ಅಷ್ಟೇ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುವಂಥ ಸೆಲ್ಲನ್ನು, ಅಷ್ಟೇ ಕರೆಂಟ್ ಸೆಂಡ್ ಮಾಡುವಂಥ ಸೆಲ್ಲನ್ನು ತಂದು ನಾವಿಲ್ಲಿ ಕನೆಕ್ಟ್ ಮಾಡೋಣ. ಓಕೆ, ಹಾಗಾಗಿ ಇದನ್ನು ತೆಗೆದು ನಾವು ಒಂದು ಸೆಲ್ ಅನ್ನು ತಗೊಂಡಿದ್ವಿ. ಇದು ಹೊಸ ಸೆಲ್. ಇದು ಈ ಸೆಲ್ ಏನು ಕೇಳಿದ್ರೆ ಈಕ್ವಲೆಂಟ್ ಸೆಲ್, ಆ ಕಾಂಬಿನೇಷನ್ಗೆ ಈಕ್ವಲೆಂಟ್ ಆಗುವಂಥ ಸೆಲ್. ನೋಡಿ, ಅದರ EMF E ಈಕ್ವಲೆಂಟು, ಅದರ ಇಂಟರ್ನಲ್ ರೆಸಿಸ್ಟೆನ್ಸು R ಈಕ್ವಲೆಂಟು, ಕರೆಂಟ್ ಐ ಫ್ಲೋ ಆಗ್ತಾ ಇದೆ. ಸೊ ಅಂಥ ಒಂದು ಕಂಡೀಷನ್ಸ್ ಅಲ್ಲಿ ನಾವು ನೋಡಿದಾಗ ನಾವೇನು ಬರಿಬೋದು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಬರಿಬೋದು. ಒಂದು ಸೆಲ್ ಇದ್ದಾಗ ಈಸಿಯಾಗಿ ಬರೆದ್ಬಿಡ್ತೀವಿ. ಸೊ E ಈಕ್ವಲೆಂಟ್ ಮೈನಸ್ ಐ ಇಂಟು R ಈಕ್ವಲೆಂಟ್, ಇಕ್ವೇಶನ್ 5 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಫ್ರಾಮ್ ಇಕ್ವೇಶನ್ 4 and 5. ಈಗ 4 ಮತ್ತು 5 ಕಂಪೇರ್ ಮಾಡಿದರೆ ವಿ ಇಲ್ಲಿದೆ, ವಿ ಇಲ್ಲಿದೆ, ಐ ಇಲ್ಲಿದೆ, ಐ ಇಲ್ಲಿದೆ. ಸೊ ಹಾಗಾದ್ರೆ ಉಳಿದ ಟರ್ಮ್ಗಳು ಕರೆಸ್ಪಾಂಡಿಂಗ್ಲಿ ದೇ ಆರ್ ಈಕ್ವಲ್. ಈ ಈಕ್ವಲೆಂಟ್ ಇರೋ ಜಾಗದಲ್ಲಿ ಇದಿದೆ. ಸೊ ಹಾಗಾಗಿ ನಾವೇನು ಬರಿಬೋದು, ಈ ಈಕ್ವಲೆಂಟ್ ಈಕ್ವಲ್ಸ್ ಟು E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಪ್ಲಸ್ R2. ಹಾಗೆ R ಈಕ್ವಲೆಂಟ್ ಅಂತ ಬರಿಬೋದು, R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರಿಬೋದು. ಇದಕ್ಕೆ ಇಕ್ವೇಶನ್ ನಂಬರ್ 6, ಇದಕ್ಕೆ ಇಕ್ವೇಶನ್ ನಂಬರ್ 7 ಅಂತ ಹಾಕೊಳ್ಳೋಣ. ಸೊ ಇಲ್ಲಿಗೆ ಈ ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ಎಕ್ಸಾಮ್ ಹೇಳೋದಾದ್ರೆ ಸ್ವಲ್ಪ ಲೆಂದಿ ಅನಿಸ್ತು ನಿಮ್ಗೆ, ಯಾಕಂದ್ರೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ನೋಡ್ತಾ ಹೋದ್ರೆ ಒಂದೆರಡು ಸಲ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಶಾರ್ಟ್ಕಟ್ ಸಿಗುತ್ತೆ ನಿಮಗೆ, ಬೇಗ ಬೇಗ ಅರ್ಥ ಆಗುತ್ತೆ. ಇನ್ನು ಸಿಂಪಲ್ ಒಂದು 2-3 ಸ್ಟೆಪ್ಸ್ ಅನ್ನ ರೆಡ್ಯೂಸ್ ಮಾಡ್ಬೋದು. ಓಕೆ, ಈಗ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ವರ್ಕ್ ಮಾಡ್ಬಿಡೋಣ, ಯಾಕೆಂದ್ರೆ ನಮಗೆ ಕ್ಲಿಯರ್ ಆಗುತ್ತೆ. 2 cells of EMF 4 volt and 2 volt and internal resistances 2 ohm and 1 ohm are connected in parallel. ಇದು ಸೆಲ್ಸ್ ಅನ್ನ ಸೇಮ್ ಅದೇ ತರ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಫೈಂಡ್ ದ ಈಕ್ವಲೆಂಟ್ EMF ಅಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್. ಈ ರೀತಿ ಕನೆಕ್ಟ್ ಮಾಡಿದ್ವಿ ನಾವು. ಇದನ್ನ ಈಕ್ವಲೆಂಟ್ EMF ಗೊತ್ತಿದೆ ನಮಗೆ, E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಪ್ಲಸ್ R2. R ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಂದು ಗೊತ್ತಿದೆ, R1 R2 ಡಿವೈಡ್ ಬೈ R1 ಪ್ಲಸ್ R2. ಸೊ ವ್ಯಾಲ್ಯೂಸ್ ಕೊಟ್ಟಿರೋದನ್ನ ನೋಟ್ ಮಾಡ್ಕೊಳ್ಳಿ. E1 4 volt, E2 2 volt, R1 2 ohm ಅಂಡ್ R2 1 ohm. ಸೊ ಇವನ್ನೆಲ್ಲ ನಾವು ಆ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 into 1 plus 2 into 2 divided by 2 plus 1 ಏನಾಗುತ್ತೆ ಇದು. ಸೊ 4 plus 4 ಅಂದ್ರೆ 8 divided by 3 volt. ಈಕ್ವಲೆಂಟ್ EMF ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ನೋಡಿ, ಅವಾಗ ಸೀರೀಸ್ ಅಲ್ಲಿ ಮಾಡಿದಾಗ 4 plus 2 6 ಬಂದಿತ್ತಲ್ವಾ, ಬಟ್ ಇಲ್ಲೇನಾಗಿದೆ ನೋಡಿ 8/3 ಬಂದಿದೆ ಅಲ್ವಾ. ಸೊ 2 point some fractions ಅಂದ್ರೆ ಏನಾಯ್ತು ಅರ್ಥ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ EMF ಕಡಿಮೆ ಆಗುತ್ತೆ ಅನ್ನೋದೊಂದು ಗೊತ್ತಾಯ್ತು ನಮಗೆ. ಓಕೆ, ಸೊ ರೆಸಿಸ್ಟೆನ್ಸ್ ನೋಡೋಣ. ದಟ್ ಈಸ್ 2 into 1 divided by 2 plus 1. ಸೊ 2/3 ಏನಾಯ್ತು, ಲೆಸ್ ದೆನ್ 1 ಅಲ್ವಾ, ಇದು 0.66 ಬರ್ತಾ ಹೋಗುತ್ತೆ. ಸೊ ಅವಾಗ ಏನಾಗಿತ್ತು, 3 ohms ಬರ್ತಾ ಇತ್ತು ಸೀರೀಸ್ ಅಲ್ಲಿ. ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಡಿಕ್ರೀಸ್ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡುವ ಕೇಳಿದ್ರೆ, ಇಫ್ ನೆಗೆಟಿವ್ ಟರ್ಮಿನಲ್ ಆಫ್ ಸೆಕೆಂಡ್ ಸೆಲ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಫಸ್ಟ್ ಸೆಲ್. ನೆಗೆಟಿವ್ ಸೆಕೆಂಡ್ ಸೆಲ್ ಇಂದು ರಿವರ್ಸ್ ಹಾಕ್ಬಿಡೋಣ. ಈಗ ಹಂಗೆ ಹಾಕ್ಬೋದಲ್ವಾ. ಸೊ ಚೇಂಜ್ ಮಾಡಿ ನೋಡೋಣ ಏನಾಗುತ್ತೆ ಅಂತೇಳಿ. ಈಗ ಏನಾಗುತ್ತೆ, ಕರೆಂಟ್ I1 ಅಂಡ್ I2 ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಡೆಫಿನೆಟ್ಲಿ ಕರೆಂಟ್ ಯಾವಾಗಲೂ ಪಾಸಿಟಿವ್ ಟರ್ಮಿನಲ್ ಇಂದನೇ ಹೋಗ್ಬೇಕು, ಯಾವುದೇ ಸೆಲ್ಲಿಗೆ. ಅದು ಮತ್ತೆ ನೆಗೆಟಿವ್ ಎಂಟರ್ ಆಗುತ್ತೆ.
ಸೊ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇಂದನೇ ಹೋಗ್ತಾ ಇದೆ ಕರೆಂಟ್. I1 and I2 ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. therefore E2 ಈಸ್ ಮೈನಸ್ E2. ಯಾಕೆಂದ್ರೆ ನಾವು ಕರೆಂಟ್ ಡೈರೆಕ್ಷನ್ ನೋಡಿದಾಗ ಈ ಸೆಲ್ ಅಪೋಸಿಟ್ ಕರೆಂಟ್ ಸೆಂಡ್ ಮಾಡ್ತಾ ಇದೆ, ಹಾಗಾದ್ರೆ EMF ಅನ್ನು ನಾವು ಮೈನಸ್ ಅಂತ ತಗೋತೀವಿ. ಅದರಿಂದ ಏನಾಯ್ತು ಕೇಳಿದ್ರೆ ಒಂದು ಚೇಂಜಸ್ ಆಗುತ್ತೆ. E1 R2 ಮೈನಸ್ E2 R1 ಡಿವೈಡ್ ಬೈ R1 ಪ್ಲಸ್ R2. ಪ್ಯಾರಲಲ್ ನೋಡಿ ಎಷ್ಟು ಡಿಫರೆನ್ಸ್ ಇದೆ ಅಂತೇಳಿ. ಆದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ಗೆ ಏನೂ ಡಿಫರೆನ್ಸ್ ಆಗಲ್ಲ. ರೆಸಿಸ್ಟೆನ್ಸ್ಗೆ ಯಾವುದೇ ಪೊಲಾರಿಟಿ ಇಲ್ಲ, ಪ್ಲಸ್ ಮೈನಸ್ ಇಲ್ಲ. ಸೊ ಹಾಗಾಗಿ ರೆಸಿಸ್ಟೆನ್ಸ್ ಹಾಗೆ ಇರುತ್ತೆ, R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ಓಕೆ, ಇದು ನೋಡಿ ಸ್ಪೆಷಲ್ ಕೇಸ್. ಇದು ನಿಮ್ಮ ಡೆರಿವೇಶನ್ ಅಂತಲ್ಲ, ಎಕ್ಸ್ಟ್ರಾ. ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥದ್ದು. ಒಂದು ಸೆಲ್ಸನ್ನು ರಿವರ್ಸ್ ಹಾಕಿದಾಗ ಏನಾಗುತ್ತೆ ಅನ್ನುವಂಥದ್ದು. ಈಗ ನೋಡಿ 2 cells of EMF 4 volt and 2 volt and internal resistance 1 ohm and 1 ohm ಎರಡು ಸೇಮ್ ಇದೆ, ಇರಲಿ, ಏನು ತೊಂದರೆ ಇಲ್ಲ, are connected in parallel. If the positive terminal of the first cell is connected to negative terminal of the second cell, what is the equivalent EMF and equivalent internal resistance of the combination? ಈಗ EMF ಕೊಟ್ಟಿದ್ದಾರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಾರ್ಮುಲಾ ನಮ್ಗೆ ನೆನಪಿದೆ ಅಂದ್ಕೊಂಡ್ರೆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ R equivalent to R1 into R2 divided by R1 plus R2. ಏನಾಯ್ತು ಈಗ 4 into 1 minus 2 into 1 divided by 1 plus 1. So that is 4 minus 2 by 2, that is 2 by 2 ಅಂದರೆ 1 ವೋಲ್ಟ್ ತೋರಿಸ್ತಾ ಇದೆ ಈಕ್ವಲೆಂಟ್ EMF. ಕರೆಕ್ಟಾ? ಯಾವಾಗ ಒಂದು ಸೆಲ್ಲನ್ನು ರಿವರ್ಸ್ ಮಾಡಿದಾಗ R ಏನಾಗುತ್ತೆ ನೋಡಿ, R equivalent 1 into 1 divided by 1 plus 1, that is 1 by 2, that is 1 by 2 ohm ಅಂದರೆ 0.5 ohm ಆಗುತ್ತೆ. ಅಬ್ಸರ್ವ್ ಮಾಡಿದ್ರೆ ಏನಾಯ್ತು ಅಂತೇಳಿ. ಓಕೆ, ಈಗ ನಾವು ಇಕ್ವೇಶನ್ ನಂಬರ್ 6 and 7 ಅಂತ ಅಲ್ಲಿ ಮಾರ್ಕ್ ಮಾಡಿದೀವಲ್ಲ, ನೆನಪಿದೆ ಇಕ್ವೇಶನ್. ಸೊ ಈಕ್ವಲೆಂಟ್ EMF ಆ್ಯಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಈ ಇಕ್ವೇಶನ್ಸ್ ಅನ್ನ ಮತ್ತು ಸಿಂಪ್ಲಿಫೈ ಮಾಡ್ಕೋಬಹುದು ನಾವು. ಹೇಗೆ? ಸೊ ನಾವು ಡಿವೈಡ್ ಇಕ್ವೇಶನ್ ನಂಬರ್ 6 ಬೈ ಇಕ್ವೇಶನ್ ನಂಬರ್ 7. ಇದಕ್ಕೆ ಇದರಿಂದ ಡಿವೈಡ್ ಮಾಡ್ಬಿಡೋಣ. ಈಕ್ವಲೆಂಟ್ ಬೈ R equivalent ಆಗುತ್ತೆ. ಏನಾಯ್ತು ಅದು? ಈಕ್ವೇಶನ್ ಹಾಗೆ ಇತ್ತು ನೋಡಿ, R1 R2 ಡಿವೈಡ್ ಬೈ R1 ಪ್ಲಸ್ R2 ಇಂದ ಡಿವೈಡ್ ಮಾಡಿದ್ವಿ. ಇಲ್ಲ, ಈಗೇನಾಗುತ್ತೆ, R1 ಪ್ಲಸ್ R2 R1 ಪ್ಲಸ್ R2 ಕ್ಯಾನ್ಸಲ್ ಆಗುತ್ತೆ. ಸೊ ವಿಲ್ ಗೆಟ್ ಲೈಕ್ ದಿಸ್ ವೇ, E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಇಂಟು R2. ಕರೆಕ್ಟಾ? ಇದು ಮಾತ್ರ ಉಳ್ಕೊಳ್ಳುತ್ತೆ, R1 ಪ್ಲಸ್ R2 ಕ್ಯಾನ್ಸಲ್ ಆಯಿತು. ಇದು ಕಾಮನ್ ಡಿನಾಮಿನೇಟರ್ ಈ ಟರ್ಮ್ಗಳಿಗೆ. ಅದಕ್ಕೆ ನಾವು ಅದನ್ನು ಡಿನಾಮಿನೇಟರ್ನ ಸಪರೇಟ್ ಆಗಿ ಬರೆದ್ರೆ ಏನಾಗುತ್ತೆ, ದಟ್ ಈಸ್ E1 R2 ಡಿವೈಡ್ ಬೈ R1 R2 ಪ್ಲಸ್ E2 R1 ಡಿವೈಡ್ ಬೈ R1 R2. ಯಾವುದೊಂದು ಕ್ಯಾನ್ಸಲ್ ಆಗುತ್ತಲ್ವಾ, R2 R2 ಕ್ಯಾನ್ಸಲ್ ಆಗುತ್ತೆ, R1 R1 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು ನಮಗೆ, E equivalent ಬೈ R equivalent ಈಕ್ವಲ್ಸ್ ಟು E1 ಬೈ R1 ಪ್ಲಸ್ E2 ಬೈ R2. ಕೆಲವೊಮ್ಮೆ ಈ ಈಕ್ವೇಶನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು R equivalent ಇದೆಯಲ್ಲ, ಇದನ್ನು ಹೇಗೆ ಬರಿಬೋದು ನಾವು? ಇಕ್ವೇಶನ್ 7 ಕ್ಯಾನ್ ಬಿ ರಿಟರ್ನ್ ಆಸ್ 1 ಬೈ R. ತಿರ್ಸಾಕಿ, ಕಂಪ್ಲೀಟ್ ತಿರ್ಸಾಕ್ಬೋದು, ಮಲ್ಟಿಪ್ಲೈ ಫಾರ್ಮಲ್ ಇದೆ ಇದು. ಸೊ ತಿರ್ಸಾಕಿದ್ರೆ ಏನಾಯ್ತು, 1 ಬೈ R equivalent ಈಕ್ವಲ್ಸ್ ಟು R1 ಪ್ಲಸ್ R1 ಪ್ಲಸ್ R2 ಸಾರಿ ಆ್ಯಂಡ್ ಇಂಟು R1 ಇಂಟು R2 ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಇಲ್ಲಿ ಕಾಮನ್ ಡಿನಾಮಿನೇಟರ್ ಇದೆ, R1 ಇಂಟು R2 ಡಿವೈಡ್ ಮಾಡಿದರೆ R1 ಡಿವೈಡ್ ಬೈ R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ಸಿಂಪ್ಲಿಫೈ ಮಾಡಿ, R1 ಕ್ಯಾನ್ಸಲ್ ಆಯಿತು, R2 ಕ್ಯಾನ್ಸಲ್ ಆಯಿತು. ವಿಲ್ ಗೆಟ್ ದ ಇಕ್ವೇಶನ್ 1 ಬೈ R equivalent ಈಕ್ವಲ್ಸ್ ಟು 1 ಬೈ R1 ಪ್ಲಸ್ 1 ಬೈ R2. ಓಕೆ, ಸೊ ಇದೊಂದು R2, ಇದು R1 ಅಂತ ಬರ್ಕೊಂಡು ಬರಲಿಲ್ಲ ಸರ್ ಅಂತ ಕಾಮೆಂಟ್ಸ್ ಮಾಡಬೇಡಿ. ಸೊ ದಿಸ್ ಇಸ್ R2. ಓಕೆ, R2 ಅಂತ ಬರ್ಕೊಳ್ಳಿ. ಓಕೆ, ಇವೆರಡು ಇಕ್ವೇಶನ್ ಸಿಕ್ಕಿದೆ ನೋಡಿ ಡಿಫರೆಂಟ್ ಫಾರ್ಮಲ್ಲಿ. ಈ ಈಕ್ವಲೆಂಟ್ ಬೈ R equivalentಗೆ ಇದು ಸಿಕ್ಕಿದೆ, 1 ಬೈ R equivalent ಇದು ಈ ಇಕ್ವೇಶನ್ ಸಿಕ್ಕಿದೆ. ಓಕೆ, ಈಗ ನೆಕ್ಸ್ಟ್ ಏನು ಮಾಡುವ, ಫಾರ್ n ನಂಬರ್ ಆಫ್ ಸೆಲ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಈ ರೀತಿ ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಸೊ ಈ ಈಕ್ವಲೆಂಟ್ ಬೈ R equivalent ನಮಗೆ ಈ ಇಕ್ವೇಶನ್ ಸುಲಭ ಆಗುತ್ತೆ. ಫಸ್ಟ್ ಬಂದ ಇಕ್ವೇಶನ್ ಅಲ್ಲಿ 2 ಸೆಲ್ ಇದ್ದಾಗ ಮಾತ್ರ ಬರೀಬಹುದು. ಸೊ ಇದು ಎನಿ ನಂಬರ್ ಆಫ್ ಸೆಲ್ಸ್ಗೆ ಈಕ್ವೇಶನ್ ಬರೀಬಹುದು, E1 ಬೈ R1 ಪ್ಲಸ್ E2 ಬೈ R2 ಸೊ ಆನ್ ಅಪ್ ಟು En ಬೈ Rn. R equivalent ಏನಾಗುತ್ತೆ, 1 ಬೈ R equivalent ಈಕ್ವಲ್ಸ್ ಟು 1 ಬೈ R1 ಪ್ಲಸ್ 1 ಬೈ R2 ಆ್ಯಂಡ್ ಸೊ ಆನ್ ಅಪ್ ಟು 1 ಬೈ Rn. ಕರೆಕ್ಟಾ? ಓಕೆ, ಫಾರ್ n ನಂಬರ್ ಆಫ್ ಐಡೆಂಟಿಕಲ್ ಸೆಲ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಟ್ ಮಾಡಿದೀವಿ, ಬಟ್ ದೇ ಆರ್ ಐಡೆಂಟಿಕಲ್ ಸೆಲ್ಸ್. ಎಲ್ಲಾದ್ರೂ EMF ಏನೇ ಇರುತ್ತೆ, ಎಲ್ಲಾದ್ರೂ ಇಂಟರ್ನಲ್ ರೆಸಿಸ್ಟೆನ್ಸ್ R ಇರುತ್ತೆ. ಅವಾಗ ಏನಾಗುತ್ತೆ, 1 ಬೈ R equivalent ಈಕ್ವಲ್ಸ್ ಟು 1 ಬೈ R ಪ್ಲಸ್ 1 ಬೈ R ಪ್ಲಸ್ 1 ಬೈ R ಪ್ಲಸ್ ಹೀಗೆ ಆಗ್ತಾ ಹೋಗುತ್ತೆ. ಎಷ್ಟು ಸೆಲ್ಸ್ ಯೂಸ್ ಮಾಡಿದ್ರು ಅಷ್ಟು ನಂಬರ್ಸ್. ನೀವೇನಂದ್ರಿ n ನಂಬರ್ ಆಫ್ ಐಡೆಂಟಿಕಲ್ ಸೆಲ್ಸ್, ಹಾಗಾಗಿ ಏನಾಯ್ತು, n ಡಿವೈಡ್ ಬೈ ಇದನ್ನೆಲ್ಲ ಆ್ಯಡ್ ಮಾಡ್ತೀರಿ, ಕಾಮನ್ ಡಿನಾಮಿನೇಟರ್ R ಉಳ್ಕೊಳ್ಳುತ್ತೆ, n ಬೈ R ಆಯ್ತು. ಹಾಗಾಗಿ R equivalent ಈಕ್ವಲ್ಸ್ ಟು ಇದನ್ನ ರೆಸಿಪ್ರೋಕಲ್ ಮಾಡಿ, ರಿವರ್ಸ್ ಮಾಡಿ, R equivalent ಈಕ್ವಲ್ಸ್ ಟು R ಬೈ n ಆಗುತ್ತೆ. ಕರೆಕ್ಟಾ? ಓಕೆ, ಇನ್ನು
ಇ ಈಕ್ವಲೆಂಟ್ ಬೈ ಆರ್ ಈಕ್ವಲೆಂಟ್ಗೆ ಹೋದರೆ ಇ ಬೈ ಆರ್ ಪ್ಲಸ್ ಇ ಬೈ ಆರ್ ಪ್ಲಸ್ ಇ ಬೈ, ಇಲ್ಲೂ ಆರ್ ಕಾಮನ್ ಡಿನಾಮಿನೇಟರು. ಸೊ ಏನಾಯ್ತು ಇದು ಇ ಪ್ಲಸ್ ಇ ಪ್ಲಸ್ ಇ ಪ್ಲಸ್ ಮಾಡ್ತಾ ಹೋಗಿ ಆರ್ ಕಾಮನ್ ಡಿನಾಮಿನೇಟರ್, ಯು ವಿಲ್ ಗೆಟ್ ಎನ್ ಇಂಟು ಇ ಡಿವೈಡ್ ಬೈ ಆರ್. ಸರಿಯಾ? ಓಕೆ. ಸೊ ಈ ಈಕ್ವಲೆಂಟೇ ಬೇಕು ಅನ್ನೋದಾದ್ರೆ ಏನು ಮಾಡುವ ನಾವು, ಈ ಈಕ್ವಲೆಂಟ್ ಈಕ್ವಲ್ಸ್ ಟು ಎನ್ ಇಂಟು ಇ ಡಿವೈಡ್ ಬೈ ಆರ್ ಇಂಟು ಆರ್ ಈಕ್ವಲೆಂಟ್. ಈ ಆರ್ ಈಕ್ವಲೆಂಟು ಡಿನಾಮಿನೇಟರಿಂದ ಈಚೆ ಬಂದು ನ್ಯೂಮರೇಟರಲ್ಲಿ ಬಂದು ಸೇರ್ಕೊಂಡಿದೆ. ಕರೆಕ್ಟಾ? ಓಕೆ. ಬಟ್ ಆರ್ ಈಕ್ವಲೆಂಟ್ ಅಂದರೆ ಏನು, ಆರ್ ಬೈ ಎನ್ ಇದೆ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆರ್ ಬೈ ಎನ್ ಅನ್ನು, ಆರ್ ಆರ್ ಕ್ಯಾನ್ಸಲ್ ಆಯಿತು, ಎನ್ ಎನ್ ಕ್ಯಾನ್ಸಲ್ ಆಯಿತು, ಏನು ಉಳಿತು ನೋಡಿ, ಈ ಈಕ್ವಲೆಂಟ್ ಈಕ್ವಲ್ಸ್ ಟು ಇ. ಅಂದರೆ ಐಡೆಂಟಿಕಲ್ ಸೆಲ್ಸನ್ನು ನೀವು ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಎಷ್ಟು ನಂಬರ್ ಅವರು ಇರಲಿ, ಇ ಎಮ್ ಎಫ್ ಏನಾಗಿರುತ್ತೆ, ಇ ಎಮ್ ಎಫ್ ಈಸ್ ಸೇಮ್ ಆಸ್ ದಟ್ ಆಫ್ ದ ಇಂಡಿವಿಜುವಲ್ ಸೆಲ್. ಇ ಎಮ್ ಎಫ್ ಚೇಂಜ್ ಆಗಲ್ಲ ಅಂತ. ಬಟ್ ಆರ್ ಈಕ್ವಲೆಂಟ್ ಏನಾಗುತ್ತೆ ನೋಡಿ, ಆರ್ ಬೈ ಎನ್ ಆಗುತ್ತೆ, ತುಂಬ ರೆಡ್ಯೂಸ್ ಆಗುತ್ತೆ. ಕರೆಕ್ಟಾ? ಓಕೆ. ಇಲ್ಲೊಂದು ಪ್ರಾಬ್ಲಮ್ ನೋಡಿ, 10 ಐಡೆಂಟಿಕಲ್ ಸೆಲ್ಸ್ ಆಫ್ ಇ ಎಮ್ ಎಫ್ 4 ವೋಲ್ಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಫೈಂಡ್ ದ ಈಕ್ವಲೆಂಟ್ ಇ ಎಮ್ ಎಫ್ ಆ್ಯಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್. ಇಲ್ಲಿ ಇ ಎಮ್ ಎಫ್ 4 ವೋಲ್ಟ್ ಇದೆ ಆ್ಯಂಡ್ ನಂಬರ್ ಆಫ್ ಸೆಲ್ಸ್ 10 ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm ಇದೆ. ಸೊ ಈ ಈಕ್ವಲೆಂಟ್ ಈಕ್ವಲ್ಸ್ ಟು ಈ ಗೊತ್ತಿದೆ ನಮಗೆ, ಈಗ ಜಸ್ಟ್ ನೋಡಿದ್ವಿ. ಹಾಗಾಗಿ ಡೈರೆಕ್ಟ್ ಬರಿಬೋದು ನಾವು, ಆರ್ ಈಕ್ವಲೆಂಟ್ ಈಕ್ವಲ್ಸ್ ಟು ಆರ್ ಬೈ ಎನ್. therefore ಈ ಈಕ್ವಲೆಂಟ್ ಟು 4 ವೋಲ್ಟೇ ಇರುತ್ತೆ. ನೀವು 10 ಸೆಲ್ಸ್ ಆದರೂ ಸೇರಿಸಿ, 20 ಸೆಲ್ಸ್ ಆದರೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ, 100 ಆದರೂ ಮಾಡಿ, ಸೊ ಸೇಮ್ ಇ ಎಮ್ ಎಫ್ ಇರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಯಿತು, 1/10. ನಂಬರ್ ಆಫ್ ಸೆಲ್ಸ್ ಎನ್ ಇದೆ. ಸೊ ಈಚ್ ಸೆಲ್ಲಿನ 1 ohms ಇದೆ. ಹಾಗಾಗಿ ಇಫೆಕ್ಟಿವ್ ಆರ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸು 1/10 ohm ಆಗುತ್ತೆ. ಸೊ ದಟ್ ಇಸ್ 0.1 ohm. ಭಾಳ ಕಡಿಮೆ ಆಯ್ತಲ್ವಾ? ಈ ಐಡಿಯಾಗಳು ನಿಮ್ಗೆ ಹೆಲ್ಪ್ ಆಗುತ್ತೆ ಮುಂದೆ. ನಾವು ಸೆಲ್ಸನ್ನು ಈ ರೀತಿ ಕನೆಕ್ಟ್ ಮಾಡಿದಾಗ ರೆಸಿಸ್ಟೆನ್ಸ್ ಏನಾಗುತ್ತೆ, ಇ ಎಮ್ ಎಫ್ ಏನಾಗುತ್ತೆ, ಇದನ್ನು ತಿಳ್ಕೊಬೇಕು. ಓಕೆ. ಸೊ ನೆಕ್ಸ್ಟ್ ಮತ್ತೆ ಮುಂದಿನ ಪಾರ್ಟನ್ನು ಡಿಸ್ಕಸ್ ಮಾಡೋಣ. ಓಕೆ. ಏನಾದರೂ ಕ್ಲಿಯರ್ ಆಗಿಲ್ಲ ಅಂದರೆ ಕಾಮೆಂಟ್ಸ್ ಮಾಡಿ, ಕ್ಲಿಯರ್ ಆದರೂ ಹೇಳೋ ಮನಸ್ಸಿದ್ರೆ ಹೇಳಿ. ಓಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.